सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೆ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಕರ್ಮದ ಆಚರಣೆಯ ಸೂಕ್ಷ್ಮವನ್ನು ತಿಳಿಸಿಕೊಟ್ಟು, ಕರ್ಮವನ್ನು ನಾವು ಮಾಡುವಾಗ ಅಲ್ಲಿ ಸಮರ್ಪಣಾ ಭಾವದಿಂದ ಮಾಡಬೇಕು. ಕರ್ಮವನ್ನು ಮಾಡ್ತಾ ಇರುವಂತಹದ್ದು ನನ್ನ ಕರ್ತವ್ಯ, ಅದು ನನ್ನ ಧರ್ಮ, ಮತ್ತು ಅಲ್ಲಿ ಫಲದ ಮೇಲೆ ಕೂಡ ಅಪೇಕ್ಷೆ ಇರಬಾರ್ದು. ಸೊ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತಂದಾಗ ಕರ್ಮ ಅಲಾಂಗ್ ವಿತ್ ದಿ ಫಲದ ತ್ಯಾಗವನ್ನು ಕೂಡ ಮಾಡಬೇಕು. ದೆನ್ ಇಟ್ ಬಿಕಮ್ಸ್ ಶುದ್ಧ ಕರ್ಮ ಅಂತಂದರೆ ಮಾಡಿದಂತಹ ಕರ್ಮ ಯೋಗವಾಗಿ ಬದಲಾಗುತ್ತೆ. ಆದರೆ ಹೆಚ್ಚಿನ ಮನುಷ್ಯರುಗಳು, ಹೆಚ್ಚಿನ ಜನರು ಆ ರೀತಿ ಮಾಡ್ತಾ ಇಲ್ಲ. ಕರ್ಮವನ್ನು ಮಾಡ್ತಾರೆ, ತಮಗೆ ಇಷ್ಟ ಆಗುವಂತಹ ಕರ್ಮವನ್ನು ಮಾಡ್ತಾರೆ, ಆದರೆ ಶಾಸ್ತ್ರ ಸಮ್ಮತವಾದಂತಹ ಕರ್ಮವನ್ನು ಮಾಡಬೇಕು, ನಿಷಿದ್ಧ ಕರ್ಮದಿಂದ ದೂರ ಇರಬೇಕು ಅನ್ನುವಂತಹದ್ದು ನಮ್ಮ ಸ್ಕ್ರಿಪ್ಚರ್ಸ್ಗಳು, ನಮ್ಮ ಗುರು ಆಚಾರ್ಯ ಇವರುಗಳೆಲ್ಲ ಈ ರೀತಿ ತಿಳಿಸ್ತಾರೆ. ಆದರೆ ಕರ್ಮ ಯಾಕೆ ಆ ಕಾರಣದಿಂದ ಒಂದು ಫಲ ಬಂದು ನಮಗೆ ಅಂಟ್ಕೊಳ್ಳುತ್ತೆ ಅಂತಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ದಿ ಕರ್ಮ. ಮತ್ತು ಕರ್ಮ ಅಂತಂದಾಗ ಕೂಡ ನನಗೆ ಇಷ್ಟ ಆಗುವಂತಹದ್ದನ್ನು ಮಾಡ್ತೀನಿ. ಅನೇಕ ಸಂದರ್ಭದಲ್ಲಿ ನನಗೆ ಇಷ್ಟ ಆಗಿರುವಂತಹದ್ದು ಅಂತ ಹೇಳಿದಾಗ ವಿ ಡಿವೈಡ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ನನಗೆ ಇದು ಇಷ್ಟ, ಆದ್ದರಿಂದ ಇಂತಹದ್ದನ್ನು ಮಾತ್ರ ಮಾಡ್ತೀನಿ. ಆದರೆ ನನಗೆ ಇಷ್ಟ ಆಗಿರೋವಂತಹದ್ದು ಅದಕ್ಕೆ ಶಾಸ್ತ್ರ ಸಮ್ಮತವನ್ನು ಕೊಟ್ಟಿದೆಯಾ, ಅದು ಒಳ್ಳೆಯ ಕರ್ಮವ, ಈ ರೀತಿ ಯೋಚನೆ ಮಾಡೋದಿಲ್ಲ. ಆದ್ದರಿಂದ ಮಾಡುವಂತಹದ್ದಾದರೆ ಉತ್ತಮವಾದ ಕರ್ಮವನ್ನು ಮಾಡು ಅಂತ ಹೇಳ್ತಾನೆ. And he continues, Paramatma, he continues, ಸ್ವಧರ್ಮಸ್ಥೋ ಯಜನ್ ಯಜ್ಞೈಹಿ ಅನಾಶಿಹಿ ಕಾಮ ಉದ್ದವ ನಯಾತಿ ಸ್ವರ್ಗಾನರಕೌ ಯದ್ಯನ್ಯನ ಸಮಾಚರೇತ್. ಹೇ ಉದ್ದವ, ಇಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಬೆಸ್ಟ್ ಆಚರಣ ಆಫ್ ಕರ್ಮ. ಸೊ ಬಿಫೋರ್ ಇಟ್ ಈಸ್ ಟು ಬಿ ಪ್ರಾಕ್ಟೀಸ್ಡ್, ನೀ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು.
ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನದೇ ಆದ ಒಂದು ವರ್ಣ ಇರುತ್ತೆ, ಅವನದೇ ಆದ ಒಂದು ಧರ್ಮ ಅನ್ನುವಂತಹದ್ದಿರುತ್ತೆ. ಸೊ ಅವನು ಈ ವರ್ಣ ಮತ್ತು ಧರ್ಮವನ್ನು ಹೇಗೆ ಆರಿಸ್ಕೋತಾನೆ ಅಂತಂದರೆ, ಇಟ್ ಡಿಪೆಂಡ್ಸ್ ಆನ್ ದಿ ಗುಣಾಸ್ ವಿಚ್ ಹಿ ಹ್ಯಾಸ್ ಪೊಸೆಸ್ಡ್. ಯಾವ ರೀತಿಯ ಗುಣವನ್ನು ಅವನು ಹೊಂದಿರ್ತಾನೆ ಆ ಗುಣಕ್ಕೆ ತಕ್ಕಂತೆ ಅವನು ಒಂದು ವರ್ಣ ಮತ್ತು ಆಶ್ರಮವನ್ನು ಹೊಂದಿರ್ತಾನೆ. ಸೊ ಆದ್ದರಿಂದ ಅವನು ಯಾವ ಧರ್ಮದಲ್ಲಿ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ, ಯಾವ ವರ್ಣದಲ್ಲಿ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ, ಯಾವ ಆಶ್ರಮದಲ್ಲಿ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ, ಅಲ್ಲಿಯೇ ಉಳಿದುಕೊಂಡು ಅಲ್ಲಿ ಮಾಡಬಹುದಾದಂತಹ ಕರ್ಮವನ್ನು ಅವನು ಮಾಡಬೇಕು. ತಾನು ಒಂದು ವರ್ಣದಲ್ಲಿದ್ದಾನೆ, ಒಂದು ಆಶ್ರಮದಲ್ಲಿದ್ದಾನೆ, ಆದರೆ ಹೊರಗಡೆ ನೋಡಿದಾಗ ಅಲ್ಲಿ ಮತ್ತಾವುದೋ ವರ್ಣ, ಮತ್ತಾವುದೋ ಒಂದು ಧರ್ಮ ಅಥವಾ ಒಂದು ಆಶ್ರಮ ಅವನಿಗೆ ಇಷ್ಟವಾಗತ್ತೆ ಅಂತ ಹೇಳಿ ತನ್ನ ಧರ್ಮ, ತನ್ನ ಆಶ್ರಮ, ತನ್ನ ವರ್ಣ ಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಅವನು ಸ್ವೀಕರಿಸಿದ್ರೆ ಅಲ್ಲಿ ಕೂಡ ಅವನು ನ್ಯಾಯವನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅವನು ಸ್ವಧರ್ಮವನ್ನು ಮಾತ್ರ ಮಾಡಬೇಕು. ಅವನು ಯಾವ ವರ್ಣದಲ್ಲಿ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ, ಯಾವ ಆಶ್ರಮದಲ್ಲಿ ತಾನಿದ್ದಾನೆ, ಅಲ್ಲಿ ಹೇಳಿರ್ತಕ್ಕಂತಹ ಕರ್ಮವನ್ನು ಅವನು ಆಚರಿಸಬೇಕು. ಯಾವಾಗಲೂ ಸ್ವಧರ್ಮ ಈಸ್ ಶ್ರೇಷ್ಠ. ಆದ್ದರಿಂದ ಸ್ವಧರ್ಮವನ್ನು ಮಾತ್ರ ಪಾಲಿಸಬೇಕು. ಸೊ ಈ ಪ್ರಕಾರ ಅವನಿಗೆ ಸಿಕ್ಕಂತಹ ವರ್ಣದಲ್ಲಿ, ಆಶ್ರಮದಲ್ಲಿ ಅವನು ಹೇಗಿರ್ತಾನೆ ಹಾಗೆಯೇ ಅಲ್ಲಿ ಹೇಳಿರುವಂತಹ ವಿಧಿ ನಿಯಮಗಳನ್ನು ಮಾತ್ರ ಅವನು ಅನುಸರಿಸಬೇಕು. ಜೊತೆಗೆ ಅವನು ಯಾವುದೇ ಒಂದು ಯಜ್ಞ, ಹೋಮ, ಹವನ ಇತ್ಯಾದಿಗಳನ್ನು ಮಾಡಿದಾಗ ಅದು ಕೂಡ ಒಂದು ಕರ್ಮದ ಆಚರಣೆ, ಇನ್ಕ್ಲೂಡಿಂಗ್ ದಿ ಪೂಜೆ. ಇಟ್ ಈಸ್ ಎ ಕರ್ಮದ ಆಚರಣೆ. ಸೊ ಈವನ್ ಒಂದು ಹೋಮ ಹವನವನ್ನು ಮಾಡಿದಾಗ, ಪೂಜೆಯನ್ನು ಮಾಡಿದಾಗ, ಭಗವಂತನನ್ನು ನಾನು ನಿನ್ನನ್ನು ಭಕ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಭಗವಂತನಿಂದ ನಾ ಇವೆಲ್ಲವನ್ನು ಮಾಡ್ತಾ ಇದ್ದೀನಿಲ್ಲ, ನನಗೆ ಇದಕ್ಕಾಗಿ ನೀನು ಮತ್ತೊಂದು ನನಗೆ ಬೇಕಾಗಿರುವಂತಹದ್ದನ್ನು ನೀನು ಕೊಡಬೇಕು. ಸೊ ಈ ರೀತಿ ಒಂದು ಕರ್ಮವನ್ನು ಮಾಡಿದಾಗ ಅದು ಹೋಮ ಹವನ ಇರಬಹುದು, ಪೂಜೆ ಇರಬಹುದು, ಪರಮಾತ್ಮನ ಭಕ್ತಿ ಇರಬಹುದು, ಅಲ್ಲಿ he should not expect anything from these acharanas. So it is to be performed as duty. ಇದು ನನ್ನ ಧರ್ಮ, ಇದು ನನ್ನ ಕರ್ತವ್ಯ, ಈ ರೀತಿಯಲ್ಲಿ ಅವನು ಈ ಒಂದು ಕರ್ಮದ ಆಚರಣೆಯನ್ನು ಮಾಡಬೇಕಾಗುತ್ತೆ. ಭಗವಂತನ ಆರಾಧನೆ, ಉಪಾಸನೆ ಅಂತ ಅಂದಾಗ he should have this type of clarity in the mind. ಅದು ಉಪಾಸನೆ ಇರಬಹುದು, ಆರಾಧನೆ ಇರಬಹುದು, ಹೋಮ ಹವನದ ಒಂದು ಕರ್ಮದ ಆಚರಣೆನೇ ಆಗಿರಬಹುದು. ಅಲ್ಲಿ ನನಗೆ ಇದರಿಂದ ಏನೂ ಬೇಡ, ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇದು ನನ್ನ ಧರ್ಮ, ಇದು ನನ್ನ ಕರ್ತವ್ಯ ಎಂಬಂತಹ ಕ್ಲಾರಿಟಿ ಅವನ ಮನಸ್ಸಿನಲ್ಲಿ ಇರಬೇಕು. ಸೊ ಮಾಡುವಂತಹ ಕೆಲಸದಲ್ಲಿ, ಆ ಒಂದು ಕರ್ಮದಲ್ಲಿ ಯಾವ ರೀತಿಯ ಫಲದ ಅಪೇಕ್ಷೆಯನ್ನು ಕೂಡ ಅವನು ಇಟ್ಕೊಂಡಿರಬಾರದು. ಕರ್ಮಗಳು ಈ ರೀತಿಯಲ್ಲಿದ್ದಾಗ ಇಟ್ ಈಸ್ ಎ ಧರ್ಮ, ಇಟ್ ಈಸ್ ಎ ಕರ್ತವ್ಯ ಅಂತ ಹೇಳಿ ಅದು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರೋದ್ರಿಂದ ಅಂತಹ ಕರ್ಮ ಜರುಗಿದಾಗ ಅಲ್ಲಿ ಅವನಿಗೆ ಫಲ ಅನ್ನುವಂತಹದ್ದು ಅಂಟ್ಕೊಳ್ಳೋದಿಲ್ಲ. ಮಾಡಿದ ಸಂಪೂರ್ಣ ಕರ್ಮವನ್ನು ಮತ್ತು ಕರ್ಮದ ಫಲವನ್ನು ಭಗವಂತನಿಗೆ ಅವನು ಅರ್ಪಿಸಿರ್ತಾನೆ. ದಿಸ್ ಈಸ್ ಕಾಲ್ಡ್ ಸಮರ್ಪಣಾ ಭಾವ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಏನು ಅಂತಂದರೆ, ಕರ್ಮದ ಕಾರಣದಿಂದ ಅಲ್ಲಿ ಬರುವಂತಹ ಒಂದು ಫಲವನ್ನು ನಾವು ಸ್ವೀಕರಿಸಿದಾಗ ಇಟ್ ಆಲ್ಸೋ ಮೀನ್ಸ್ ದಟ್ ನಾವು ಮಾಡಿದಂತಹ ಕರ್ಮದಲ್ಲಿ ಯಾವುದೋ ಒಂದು ಉದ್ದೇಶವನ್ನು ನಾನು ಇಟ್ಕೊಂಡು ಈ ಕರ್ಮವನ್ನು ಮಾಡಿದೆ. ಸೊ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅನ್ನುವಂತಹದ್ದು ಗೊತ್ತಾಗುತ್ತೆ. ಯಾವ ಕ್ಷಣದಲ್ಲಿ ಮಾಡಿದಂತಹ ಕರ್ಮದಿಂದ ಒಂದು ಫಲ ಬಂದಾಗ ಆ ಫಲವನ್ನು ನಾನು ಸ್ವೀಕರಿಸಬೇಕು ಅಥವಾ ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳಿದಾಗ, ಒಂದು ಫಲಕ್ಕಾಗಿ ಮಾಡಿದಂತಹ ಕರ್ಮ ಅಂತಂದಾಗ
ಅದನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಸೊ ಆಗ ಫಲದ ಕರ್ಮದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಇದು ತಿಳಿಸುತ್ತೆ. ಸೊ ಹೀಗೆ ಒಂದು ಕರ್ಮವನ್ನು ಮಾಡಿ ಆ ಮೂಲಕ ನನಗೆ ಒಂದು ಫಲ ಬೇಕು ಅನ್ನುವಂತಹ ಒಬ್ಬ ಭಕ್ತನನ್ನು, ಹಿ ಈಸ್ ಆಲ್ಸೋ ಎ ಭಕ್ತ, ನೋ ಡೌಟ್ ಅಬೌಟ್ ಇಟ್, ಹಿ ಈಸ್ ಆಲ್ಸೋ ಎ ಡಿವೋಟಿ. ಬಟ್ ವಾಟ್ ಟೈಪ್ ಆಫ್ ಡಿವೋಟಿ? ಹಿ ಈಸ್ ಕಾಲ್ಡ್ ಅರ್ಥಾರ್ಥ ಭಕ್ತ. ಅವನಿಗೆ ಆ ಒಂದು ಹೋಮ ಹವನ, ದೇ ಆರ್ ಆಲ್ ದ ಮೀನ್ಸ್ through that action of performing a homa, havana, or even that may be a ಪೂಜೆ, ಒಂದು ವ್ರತ ನಿಯಮ, ಹೀಗೆ ಒಂದು ಉಪಾಸನೆ ಅಂತ ಹೇಳಿ ಅಂತಹ ಕರ್ಮವನ್ನು ಮಾಡಿದಾಗ ಆ ಮೂಲಕ ನನಗೆ ಒಂದು ಫಲ ಬೇಕು ಅಂತಂದಾಗ ಅದು ಯಾವ ಆಟಿಟ್ಯೂಡ್ನ ತೋರಿಸುತ್ತೆ ಅಂತಂದರೆ, ಮಾಡ್ತಾ ಇರುವಂತಹ ಈ ಕರ್ಮದಲ್ಲಿ ನನಗೆ ಫಲದ ಅಪೇಕ್ಷೆ ಇರೋದ್ರಿಂದ ನನಗೆ ಭಗವಂತ ಬೇಡ, ಭಗವಂತನಿಂದ ನನಗೆ ಕೆಲವುಗಳು ಬೇಕು. ಸೊ ಐ ಆಮ್ ನಾಟ್ ಡಿಸೈರಿಂಗ್ ಫಾರ್ ದಿ ಭಗವಾನ್, ಬಟ್ ನನಗೆ ಭಗವಂತನಿಂದ ಕೆಲವುಗಳು ಬೇಕು. ಅದಕ್ಕಾಗಿ ಒಂದು ಹೋಮ, ಒಂದು ಯಜ್ಞ, ಒಂದು ಕರ್ಮ, ಈ ರೀತಿ ನಾನು ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಏನು ಅಂತಂದರೆ, ಒಂದು ಕರ್ಮವನ್ನು ಮಾಡಿದಾಗ ಅಲ್ಲಿ ದೇರ್ ಆರ್ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್. ಅದು ಅರ್ಥಾರ್ಥ ಭಕ್ತ. ಸೊ ಭಗವಂತನ ಮೂಲಕ ಕೆಲವು ಬಯಕೆಗಳು ಈಡೇರಬೇಕು, ಕೆಲವು ಲೌಕಿಕ ಸುಖಗಳು ಸಿಗಬೇಕಾಗಿರುತ್ತೆ. ಅವುಗಳಿಗಾಗಿಯೇ ಇಂತಹ ಒಂದು ಕರ್ಮವನ್ನು ಮಾಡಿದಾನೆ ಅಂತಂದಾಗ ಹಿ ಬಿಕಮ್ಸ್ ಎ ಕರ್ತ. ಹಿ ಈಸ್ ಕಾಲ್ಡ್ ಕರ್ತ. ಯಾವಾಗ ಕರ್ಮವನ್ನು ಮಾಡಿ ಅವನು ಕರ್ತ ಅಂತ ಅನ್ನಿಸ್ಕೋತಾನೆ, ಹಿ ಅಲೋನ್ ಬಿಕಮ್ಸ್ ಎ ಭೋಕ್ತ. ಸೊ ಆ ಫಲವನ್ನು ಅವನು ಮಾತ್ರವೇ ಅನುಭವಿಸಬೇಕಾಗಿ ಬರುತ್ತೆ. ಸೊ ಇದು ಈ ಒಂದು ಕರ್ಮ ಥಿಯರಿಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಅಂಶವನ್ನು ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಅಕಾರ್ಡಿಂಗ್ಲಿ ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಿರ್ತಾನೆ ಆ ಕರ್ಮಕ್ಕೆ ತಕ್ಕಂತಹ ಫಲವನ್ನು ಅವನು ಪಡ್ಕೋತಾನೆ. ಮಾಡಿದಂತಹ ಒಂದು ಕರ್ಮಕ್ಕೆ ಒಂದು ಫಲ ಅನ್ನುವಂತಹದ್ದು ಇದೆ ಅಂತಂದ ಮೇಲೆ ಕರ್ಮಕ್ಕೆ ಅನುಗುಣವಾಗಿ ಅಂತಂದಾಗ ಮಾಡಿದಂತಹ ಕರ್ಮ ಒಂದು ವೇಳೆ ಪುಣ್ಯದ ಕರ್ಮವಾಗಿದ್ದರೆ ಪುಣ್ಯದ ಫಲ ಬರುತ್ತೆ. ಮಾಡಿದಂತಹ ಕರ್ಮ ಪಾಪದ ಕರ್ಮವಾಗಿದ್ದ ಪಕ್ಷದಲ್ಲಿ ಹಿ ಗೆಟ್ಸ್ ಪಾಪದ ಫಲ. ಸೊ ಒಂದು ಕರ್ಮವನ್ನು ಮಾಡಿ ಆಯಿತು, ಆ ಮೂಲಕ ಒಂದು ಫಲ ಬಂದಿದೆ. ಬಂದಿರುವಂತಹ ಫಲ ಪುಣ್ಯದ ಫಲ ಕೂಡ ಆಗಿರಬಹುದು ಅಥವಾ ಪಾಪದ ಫಲ ಕೂಡ ಆಗಿರಬಹುದು. ಒಟ್ಟಿನಲ್ಲಿ ಆ ಫಲವನ್ನು ಅವನು ಅನುಭವಿಸಬೇಕು ಅಂತ ಹೇಳಿದಾಗ ಐದರ್ ಹಿ ಶುಡ್ ಎಂಜಾಯ್ ಆರ್ ಹಿ ಶುಡ್ ಸಫರ್ ಬಿಕಾಸ್ ಆಫ್ ದಿ ಕರ್ಮಫಲ. ಬಟ್ ಇಲ್ಲಿ ಸ್ಪಷ್ಟವಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಕರ್ಮದಿಂದ ಸಿಕ್ಕಿದಂತಹ ಒಂದು ಫಲವನ್ನು ಅನುಭವಿಸಬೇಕಾಗಿ ಬಂದಾಗ ಆಗ ಕೂಡ ನಮಗೆ ಒಂದು ಶರೀರ ಅನ್ನುವಂತಹದ್ದು ಬೇಕು. ಅದೇ ರೀತಿ ಕರ್ಮದಿಂದ ಬಂದಂತಹ ಫಲ ಒಂದು ಪಾಪದ ಫಲ ಅಂತಂದಾಗ ಆಗ ಸಫರ್ ಮಾಡಬೇಕಾಗುತ್ತೆ. ಈವನ್ ಫಾರ್ ದಟ್ ಸಫರಿಂಗ್ಸ್ ಆಲ್ಸೋ ಟು ಸಫರ್ ದಟ್ ಕರ್ಮಫಲ ಆಗಲೂ ಕೂಡ ಒಂದು ಶರೀರ ಅನ್ನುವಂತಹದ್ದು ಬೇಕಾಗುತ್ತೆ. ಸೊ ಹಿ ನೀಡ್ಸ್ ಎ ಬಾಡಿ ಟು ಎಕ್ಸ್ಪೀರಿಯನ್ಸ್ ಆರ್ ಟು ಎಂಜಾಯ್ ಎ ಕರ್ಮಫಲ. ಸೊ ಒಂದು ಶರೀರವನ್ನು ಅವನು ಪಡ್ಕೊಂಡು ಆ ಮೂಲಕ ಕರ್ಮಫಲವನ್ನು ಅವನು ಅನುಭವಿಸ್ತಾನೆ ಅಂತಂದಾಗ ಫಾರ್ ದಟ್ ಹಿ ಗೆಟ್ಸ್ ಎ ರೀಬರ್ತ್. ಸೊ ಅಕಾರ್ಡಿಂಗ್ಲಿ ಕರ್ಮಫಲಕ್ಕೆ ತಕ್ಕಂತೆ ಹಿ ಗೆಟ್ಸ್ ದಿ ವರ್ಲ್ಡ್ ಆಲ್ಸೋ. ಕರ್ಮ
ಯಾವ ರೀತಿ ಇರುತ್ತೆ ಅದಕ್ಕನುಸಾರವಾಗಿ ಒಂದು ಫಲ ಅನ್ನುವಂತಹದ್ದು ಫಾಲೋ ಆಗಿರುತ್ತೆ. ಆ ಫಲವನ್ನು ಅನುಭವಿಸಬೇಕಾದಾಗ ಅವನಿಗೆ ಅಂತ ಹೇಳಿ ಒಂದು ಶರೀರ ಬೇಕಾಗತ್ತೆ. ಸೊ ಶರೀರ ಯಾವ ರೀತಿ ಇರುತ್ತೆ ಅಂತಂದರೆ ಕರ್ಮದ ಫಲಕ್ಕೆ ಅನುಗುಣವಾಗಿ ಶರೀರ ಇರುತ್ತೆ. ಅದೇ ರೀತಿ ಆ ಫಲವನ್ನು ಶರೀರದ ಮೂಲಕ ಅಥವಾ ಅವನು ಎಲ್ಲಿ ಅನುಭವಿಸಬೇಕೋ ಅಂತಹ ಜಾಗವೇ ಅವನಿಗೆ ಸಿಗುತ್ತೆ. ಸೊ ಹಿ ಮೇ ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್, ಮರ್ತ್ಯಲೋಕ ಅಂತ ಕರಿತೀವಿ. ಸೊ ಹಿ ಮೇ ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್ ಆರ್ ಹಿ ಮೇ ಗೋ ಟು ಹೆಲ್, ನರಕಕ್ಕೆ ಹೋಗಬಹುದು. ಅಥವಾ ಪುಣ್ಯದ ಫಲಗಳನ್ನು ಹೆಚ್ಚಾಗಿ ಸಂಪಾದನೆ ಮಾಡಿದ್ದಾನೆ, ಅವನು ಮಾಡಿರುವಂತಹದ್ದೆಲ್ಲ ಪುಣ್ಯದ ಕರ್ಮಗಳು ಅಂತಂದಾಗ ಸ್ವರ್ಗದಂತಹ ಒಂದು ಲೋಕವನ್ನು ಕೂಡ ಅವನು ಹೊಂದಬಹುದು. ಸೊ ಸ್ವರ್ಗ, ನರಕ ಅಥವಾ ಈ ಒಂದು ಭೂಮಿ, ಹೀಗೆ ಅವನಿಗೆ ಸಿಗುವಂತಹ ಲೋಕ ಕೂಡ ಅವನು ಮಾಡುವಂತಹ ಕರ್ಮಗಳೇ ಅದನ್ನು ಡಿಸೈಡ್ ಮಾಡುತ್ತೆ. ದಟ್ ಮೀನ್ಸ್ he alone, he chooses the world. ಸೊ ಸಾಧಕ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ದಿಸ್ ಈಸ್ ದಿ ಕರ್ಮ ಥಿಯರಿ ಈ ರೀತಿ ಹೇಳ್ತಾ ಇದೆ. ಆದ್ದರಿಂದ ಒಬ್ಬ ಸಾಧಕ ಆರ್ ಎ ಡಿವೋಟಿ ಅಂತ ಹೇಳಿದಾಗ he should remain in his own varna, he should remain in his own ashrama dharma. From there he has to perform the actions. ಅವನ ಕರ್ಮಗಳನ್ನು ಆ ರೀತಿಯಲ್ಲಿಯೇ ಅಲ್ಲಿಂದಲೇ ಮಾಡಬೇಕಾಗತ್ತೆ. ಸೊ ಕರ್ಮವನ್ನು ಮಾಡಬೇಕಾದ್ರೆ he should not expect any phalas. ಸೊ ನಿಷಿದ್ಧ ಕರ್ಮಗಳಿಂದ ಅವನು ದೂರ ಇರಬೇಕಾಗತ್ತೆ. ಅಂತಂದರೆ he should not perform the actions which is not prescribed by the scriptures. That is called the ನಿಷಿದ್ಧ ಕರ್ಮ. ಸೊ ಈ ರೀತಿಯಲ್ಲಿ ಕರ್ಮವನ್ನು ಮಾಡಿದಾಗ ಅವನನ್ನು ಕರ್ತ ಅಂತ ಕರೆಯೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವನು ಕರ್ಮವನ್ನು ಮಾಡಿ ಅದನ್ನು ಒಂದು ಧರ್ಮ ಅಂತ ಹೇಳಿದ್ದಾನೆ, ಅದನ್ನು ಒಂದು ಕರ್ತವ್ಯ ಅಂತ ಹೇಳಿದ್ದಾನೆ. ಸೊ ಈ ರೀತಿ ಹೇಳಿದಾಗ ಹಿ ಈಸ್ ನಾಟ್ ಎ ಕರ್ತ. ಯಾಕೆ ಅಂತಂದರೆ ಅವನಿಗೆ ಅಲ್ಲಿ ಫಲದ ಅಪೇಕ್ಷೆ ಕೂಡ ಇಲ್ಲ, ಫಲದ ಅಪೇಕ್ಷೆ ಇಲ್ಲ. ಮತ್ತು ಮಾಡ್ತಾ ಇರುವಂತಹ ಒಂದು ಕರ್ಮ ಈಸ್ ಅ ಧರ್ಮ. ಧರ್ಮದ ಆಶ್ರಯದಲ್ಲಿ ಕರ್ಮವನ್ನು ಕರ್ತವ್ಯ, ಇದು ನನ್ನ ಧರ್ಮ ಅಂತ ಮಾಡಿದ್ದಾನೆ ಅಂತಂದಾಗ ಸಂಪೂರ್ಣವಾಗಿ ಅದನ್ನು ಅವನು ಸಮರ್ಪಣೆ ಮಾಡಿದ್ದಾನೆ. ಆದ್ದರಿಂದ ಅಲ್ಲಿ ಫಲ ಅನ್ನುವಂತಹದ್ದು ಅವನಿಗೆ ಅಂಟ್ಕೊಳ್ಳೋದಿಲ್ಲ. ನೋ ಫ್ರೂಟ್ಸ್ ಕ್ಯಾನ್ ಬಿ ಅಟ್ಯಾಚ್ ಟು ಹಿಮ್. ಸೊ ಅಲ್ಲಿ ಫಲ ಅನ್ನುವಂತಹದ್ದೇ ಇಲ್ಲದೆ ಇರೋದ್ರಿಂದ ದೇರ್ ವಿಲ್ ಬಿ ನೋ ಜನ್ಮ. ಅಲ್ಲಿ ರೀಬರ್ತ್ ಅನ್ನುವಂತಹದ್ದೇ ಇಲ್ಲದೆ ಇರೋದ್ರಿಂದ, ಜನ್ಮ ಅನ್ನುವಂತಹದ್ದೇ ಇಲ್ಲದೆ ಇರೋದ್ರಿಂದ ಅಲ್ಲಿ ಸ್ವರ್ಗವಾಗಲಿ ನರಕವಾಗಲಿ ಅಲ್ಲಿ ಇಲ್ಲ. ದೆರ್ ಈಸ್ ನೋ ಸ್ವರ್ಗ, ದೆರ್ ಈಸ್ ನೋ ಸ್ವರ್ಗ ಆಲ್ಸೋ. ಸ್ವರ್ಗ ನರಕ ಯಾವುದೂ ಇಲ್ಲ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ, ವಾಟ್ ಈಸ್ ನರಕ, ವಾಟ್ ಈಸ್ ಸ್ವರ್ಗ, ದಟ್ ವಿ ಹ್ಯಾವ್ ಟು ಅನಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಆಫ್ ಆಲ್, ನರಕ ಅಂತಂದರೆ ಇಟ್ ಈಸ್ ಎ ಪ್ಲೇಸ್ ಟು ಸಫರ್. ಸೊ ಮನುಷ್ಯನಿಗೆ ಯಾಕೆ ನರಕ ಸಿಗತ್ತೆ, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ವೆರಿ ಸಿಂಪಲ್ ಆಲ್ಸೋ. ಅವನು ಕರ್ಮ ಅಂತ ಹೇಳಿ ಅನೇಕಗಳನ್ನು ಮಾಡಿರ್ತಾನೆ. ಮಾಡುವಂತಹ ಸಮಯದಲ್ಲಿ ನಮ್ಮ ಶಾಸ್ತ್ರ ಗ್ರಂಥಗಳು ಅಥವಾ ಒಬ್ಬ ಗುರು ಯಾವ ರೀತಿ ಉಪದೇಶ ಮಾಡಿದ್ದಾನೆ ಆ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕಾಗತ್ತೆ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಈ ಸಂದರ್ಭದಲ್ಲಿ, ಒಬ್ಬ ಗುರು ಏನು ಹೇಳ್ತಾನೆ, ನೋಡಪ್ಪ ನೀನು ಕರ್ಮವನ್ನು ಮಾಡೋದೇ ಆದರೆ ಉತ್ತಮವಾದ ಕರ್ಮವನ್ನು ಮಾಡು, ಸತ್ಕರ್ಮವನ್ನು ಮಾಡು. ಮಾಡೋಕ್ಕೆ ಗೊತ್ತಾಗಲಿಲ್ವಾ, ಮಾಡಲೇಬೇಡ. ಮಾಡೋದಾದರೆ ಉತ್ತಮವಾದ ಕರ್ಮವನ್ನು ನೀನು ಮಾಡು ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ? ಬಿಕಾಸ್ ಮಾಡುವಂತಹದ್ದು ಉತ್ತಮವಾದ ಕರ್ಮವೇ ಆಗಿದ್ದ ಪಕ್ಷದಲ್ಲಿ ಒಂದು ವೇಳೆ ಅದು ಯೋಗವಾಗಿ ಬದಲಾಗಬಹುದು. ಇಲ್ಲ ಅಂತಂದರೆ ಪುಣ್ಯದ ಫಲ ಬರುತ್ತೆ, ಪುಣ್ಯವನ್ನು ನೀನು ಅನುಭವಿಸು. ಆದರೆ ಗೊತ್ತೋ ಗೊತ್ತಿಲ್ಲದೇನೋ ನೀನು ಪಾಪದ ಕರ್ಮವನ್ನು ಮಾಡಿದಾಗ ನಿನಗೆ ಪಾಪದ ಫಲ ಅನ್ನುವಂಥದ್ದು ಅಂಟ್ಕೊಳ್ಳುತ್ತೆ.
ಆಗ ನೀನು ಅದನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಆದ್ದರಿಂದ ಅದರ ಬದಲು ಯಾವ ಥರ ಫಲ ಬರುತ್ತೋ, ಯಾವ ರೀತಿ ಅನುಭವಿಸ್ಬೇಕು ಅನ್ನುವಂತಹ ಒಂದು ಸ್ಪಷ್ಟತೆ ಈ ಕ್ಷಣದಲ್ಲಿ ಅದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಇನ್ಸ್ಟೆಡ್ ಆಫ್ ದಟ್ ನೀನು ಮಾಡೋದೇ ಆದರೆ ಉತ್ತಮವಾದ ಕರ್ಮವನ್ನು ಮಾಡು ಅಂತ ಅಡ್ವೈಸ್ ಮಾಡ್ತಾರೆ. ಸೊ ಇಂತಹ ಒಂದು ಅಡ್ವೈಸು, ಉಪದೇಶ ಇವೆಲ್ಲ ಇದ್ದೂ ಕೂಡ ಮನುಷ್ಯ ಯಾಕೆ ನರಕಕ್ಕೆ ಹೋಗ್ತಾನೆ ಹಾಗಾದರೆ? ಸಿಂಪಲ್ ಅಗೈನ್, ಬಿಕಾಸ್ ಅವನು ಯಾವ ರೀತಿ ಕರ್ಮ ಮಾಡಿದ್ದಾನೆ ಅಂತಂದರೆ ಬಹುಶಃ ನಿಷಿದ್ಧ ಕರ್ಮಗಳನ್ನು ಮಾಡಿರಬಹುದು. ಅಂತಂದರೆ ಯಾವುದನ್ನು ಇಂತಹದ್ದನ್ನು ನೀನು ಮಾಡಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ಒಬ್ಬ ಗುರು ಹೇಳಿರ್ತಾನೆ, ನಮ್ಮ ವೇದಾಂತ ತಿಳಿಸಿರುತ್ತೆ, ಶಾಸ್ತ್ರ ಹೇಳಿರುತ್ತೆ. ಆದರೆ ಅವುಗಳಿಗೆ ಅವನು ಕಿವಿ ಕೊಡಲಿಲ್ಲ. ತನಗೆ ಏನು ಬಂತು ಮನಸ್ಸಿಗೆ ಆ ರೀತಿಯಲ್ಲಿ ಕರ್ಮವನ್ನು ಮಾಡಿದ್ದಾನೆ. ಯಾವುದೋ ಒಂದನ್ನು ತಾನು ಇಷ್ಟಪಡ್ತಾ ಇರುವಂತಹದ್ದು ಒಳ್ಳೆಯದೋ ಕೆಟ್ಟದೋ ಯಾವುದನ್ನೂ ಆಲೋಚನೆ ಮಾಡಲಿಲ್ಲ. ಈ ಕರ್ಮವನ್ನು ಮಾಡಿದ್ರೆ ಅದರ ಪರಿಣಾಮ ಏನು ಅನ್ನುವಂತಹದ್ದನ್ನು ಯೋಚನೆ ಮಾಡಲಿಲ್ಲ. ಸಿಂಪ್ಲಿ ದಿ ಕರ್ಮ ಈಸ್ ಡನ್. ಬಿಕಾಸ್ ಆಫ್ ದಟ್ ಅವನಿಗೆ ಕರ್ಮಫಲ ಅನ್ನುವಂಥದ್ದು ಅಂಟ್ಕೊಂಡಿದೆ. ಸೊ ಯಾವುದೋ ನಿಷಿದ್ಧ ಕರ್ಮವನ್ನು ಮಾಡಿರೋದ್ರಿಂದ ಅವನಿಗೆ ಅನುಭವಿಸಬೇಕು. ಇದು ನಂಬರ್ 1. ಎರಡನೇದು, ಒಂದು ನಿಷಿದ್ಧ ಕರ್ಮವನ್ನು ಮಾಡಿದ್ದಾನೆ ಅಂತಂದಾಗ ದೆರ್ ಈಸ್ ಆಲ್ವೇಸ್ ಒಂದು ಸೂಚನೆ ಇದ್ದೇ ಇರುತ್ತೆ. ಮಾಡುವಂತಹ ಎಕ್ಸಾಕ್ಟ್ ಸಮಯದಲ್ಲಿ ಅವನಿಗೆ ಗೊತ್ತಾಗದೇ ಇರಬಹುದು. ಆದರೆ ಕರ್ಮ ಮಾಡಿದ ನಂತರದಲ್ಲಿ ಅವನಿಗೆ ಗೊತ್ತಾಗುತ್ತೆ, ಓಹೋ ನಾನು ಇಂತಹ ಕರ್ಮವನ್ನು ಮಾಡಿದೆ, ಇದು ಮಾಡಬಾರ್ದಾಗಿತ್ತು. ಸೊ ಈ ರೀತಿ ಅವನು ಅಂದ್ಕೊಂಡಾಗ ಅವನಲ್ಲಿ ಒಂದು ಗಿಲ್ಟ್ ಅನ್ನುವಂತಹದ್ದು ಅವನ ಮನಸ್ಸಿಗೆ ಎಂಟ್ರಾಗಿರುತ್ತೆ. ಒಂದು ಗಿಲ್ಟ್ ಅನ್ನುವಂತಹದ್ದು ಮನಸ್ಸನ್ನು ಹೊಕ್ಕಿದೆ ಅಂತಂದರೆ ಇನ್ನು ಅದಕ್ಕಿಂತ ಬೇರೆ ದೊಡ್ಡ ನರಕ ಇಲ್ಲ. ಹಿ ಈಸ್ ಆಲ್ರೆಡಿ ಇನ್ ದಿ ಹೆಲ್. ಸೊ ಜಸ್ಟ್ ದಟ್ ಈಸ್ ಸಫಿಷಿಯೆಂಟ್. ಒಂದು ಗಿಲ್ಟ್ ಮನಸ್ಸಿಗೆ ಎಂಟ್ರಾಗಿದೆ ಅಂತಂದರೆ ದಟ್ ಇಟ್ ಸೆಲ್ಫ್ ಈಸ್ ಸಫಿಷಿಯೆಂಟ್ ದಟ್ ಹಿ ಈಸ್ ಸಫರಿಂಗ್. ಸೊ ಅದೊಂದೇ ಒಂದು ಸಾಕು. ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಹಿ ಈಸ್ ಆಲ್ರೆಡಿ ಇನ್ ದಿ ಹೆಲ್. ಅದೇ ರೀತಿ ಆಸೆ ಬಯಕೆಗಳನ್ನು ಹೊಂದದೆ, ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಫ್ರೂಟ್ಸ್ ಫ್ರಮ್ ದಿ ಕರ್ಮಾಸ್, ಆ ರೀತಿ ಕರ್ಮವನ್ನು ಮಾಡಿದ್ದೇನೆ ಅಂತಂದಾಗ ಅಲ್ಲಿ ಫಲನೇ ಇಲ್ಲ, ಫಲದ ಅಪೇಕ್ಷಣೆ ಇಲ್ಲ. ಜೊತೆಗೆ ಮಾಡಿರುವಂತಹ ಕರ್ಮ ಯಾವುದು? ಶಾಸ್ತ್ರಗಳು ಪ್ರಿಸ್ಕ್ರೈಬ್ ಮಾಡಿರುವಂತಹದ್ದು, ಶಾಸ್ತ್ರಸಮ್ಮತವಾದಂತಹ ಕರ್ಮಗಳನ್ನು ಅವನು ಮಾಡಿದ್ದಾನೆ ಅಂತಂದರೆ ಅವೆಲ್ಲ ಪುಣ್ಯದ ಕರ್ಮಗಳೇ ಆಗಿರುತ್ತೆ. ಸೊ ಮಾಡಿರುವಂತಹದ್ದು ಪುಣ್ಯದ ಕರ್ಮ, ಬಟ್ ಅದನ್ನು ಕೂಡ ಅವನು ಸಮರ್ಪಣಾ ಭಾವದಿಂದ ಮಾಡಿದ್ದಾನೆ. ಅಲ್ಲಿ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತಂದಾಗ ಫಾರ್ ಹಿಮ್ ದೆರ್ ಈಸ್ ನೋ ಫಲಾಸ್ ಆ್ಯಂಡ್ ಫಾರ್ ಹಿಮ್ ದೆರ್ ಈಸ್ ನೋ ಸ್ವರ್ಗ ಆಲ್ಸೋ. ಅವನು ಇಂತಹದ್ದು ಬೇಕು ಅಂತ ಕೇಳೇ ಇಲ್ವಲ್ಲ. ಸ್ವರ್ಗ ಈಸ್ ಆಲ್ಸೋ ಎ ಡಿಸೈರ್, ಬಟ್ ನಾಟ್ ಈವನ್ ದಟ್ ಡಿಸೈರ್ ಅಂತಂದಾಗ ಅವನಿಗೆ ಸ್ವರ್ಗ ಅನ್ನೋವಂತಹದ್ದೇ ಇಲ್ಲ. ದಟ್ ಮೀನ್ಸ್ ಫಾರ್ ಹಿಮ್ ದೆರ್ ಈಸ್ ನೋ ರೀಬರ್ತ್. ಹಿ ಹ್ಯಾಸ್ ಎಸ್ಕೇಪ್ಡ್ ಫ್ರಮ್ ದಿ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ಸೊ ಅದರಿಂದ ಹೀಗೆ ಸ್ವರ್ಗ ಮತ್ತು ನರಕವನ್ನು ಯಾರೋ ಭಗವಂತ ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಳೋ ಹಾಗೇನಿಲ್ಲ. ಸ್ವರ್ಗ ಮತ್ತು ನರಕವನ್ನು ನಾವೇ ಆಯ್ಕೆ ಮಾಡ್ಕೋತೀವಿ. ಸೊ ಉದ್ಧವನ ಮೂಲಕ ಪರಮಾತ್ಮ ಶ್ರೀಕೃಷ್ಣ ಬಹಳ ಸೂಕ್ಷ್ಮವಾದಂತಹ ಒಂದು ಕರ್ಮದ ಆಚರಣೆಯನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಅಸ್ಮಿನ್ ಲೋಕೆ ವರ್ತಮಾನಃ ಸ್ವಧರ್ಮಸ್ಥೋ ಅನಗಶುಚಿಃ ಜ್ಞಾನಂ ವಿಶುದ್ಧಮಾಪ್ನೋತಿ ಮದ್ಭಕ್ತಿಂ ವಾ ಯದೃಚ್ಛಯ. ಸೊ ಕಂಟಿನ್ಯೂಯಿಂಗ್ ಇನ್ ದಿಸ್ ಬಾಡಿ, ಈ ಶರೀರದೊಂದಿಗೆ ಮತ್ತು ಇದೇ ವರ್ಣದಲ್ಲಿ ಇದೇ ಆಶ್ರಮದಲ್ಲಿ ಇದ್ದುಕೊಂಡು ವೇರ್ ಎವರ್ ಹೀ ಈಸ್ ಪ್ಲೇಸ್ಡ್ ಇನ್ ದಿ ಲೈಫ್, ಫ್ರಮ್ ದೇರ್ ವಿತ್ ದಿ ಅವೈಲಬಲ್ ಸೋರ್ಸಸ್, ಅಲ್ಲಿ ಅವನಿಗೆ ಯಾವೆಲ್ಲ ಅನುಕೂಲಗಳಿದೆ ಆ ಪರಿಸ್ಥಿತಿಗೆ ತಕ್ಕಂತೆ ಅವನು ಬಹಳ ಧರ್ಮನಿಷ್ಠೆಯಿಂದ
ಜೀವನವನ್ನು ಮಾಡಿದಾಗ ಅವನ ಪಾಪಗಳು ಕೂಡ ಅಲ್ಲಿ ಉಳ್ಕೊಳ್ಳೋದಿಲ್ಲ. ಹೀಗಿದ್ದಾಗ ಅವನು ಆ್ಯಕ್ಚುಲಿ ಪಾಪಕರ್ಮಗಳಿಂದ ಕೂಡ ಬಹಳ ದೂರಕ್ಕೆ ಉಳ್ಕೋತಾನೆ. ಹಿ ಬಿಕಮ್ಸ್ ಪವಿತ್ರ ಅಂಡ್ ಹಿಸ್ ಲೈಫ್ ಈಸ್ ಪಾವನ. ಅವನು ಇದೇ ಲೋಕದಲ್ಲಿಯೇ ಇಲ್ಲಿ ಬದುಕಿರುವಾಗಲೇ ಇಂತಹ ಅನೇಕಗಳನ್ನು ಮಾಡ್ತಾ, ಮಾಡಬೇಕಾದುದೆಲ್ಲವನ್ನ ಮಾಡ್ತಾ ಹಿ ಅಟೈನ್ಸ್ ವಿಶುದ್ಧ ಜ್ಞಾನ. ಸೊ ಟು ಅಚೀವ್ ದಿಸ್ ವಿಶುದ್ಧ ಜ್ಞಾನ ಹಿ ನೀಡ್ ನಾಟ್ ಪುಟ್ ಎನಿ ಎಕ್ಸ್ಟ್ರಾ ಎಫರ್ಟ್ಸ್. ಅದಕ್ಕಾಗಿ ಅವನು ವಿಶೇಷವಾದ ಬೇರೆ ಬೇರೆ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಆಟೋಮ್ಯಾಟಿಕಲಿ ಹಿ ಬಿಕಮ್ಸ್ ವೆರಿ ಪ್ಯೂರ್. ನನ್ನ ಭಕ್ತಿ ಅವನಿಗೆ ಅನಾಯಾಸವಾಗಿ ಸಿಗತ್ತೆ. ಯಾಕಂದರೆ ದಿ ಗ್ರೇಸ್ ಆಫ್ ದಿ ಗಾಡ್ ಆಟೋಮೆಟಿಕಲಿ ದಟ್ ಫ್ಲೋಸ್ ಆನ್ ಹಿಮ್. ಅವನು ಬದುಕಿದ್ದಾಗಲೇ ಅನೇಕ ಲೋಕದ ವ್ಯವಹಾರಗಳ ನಡುವೆಯೇ ಅವನು ಎಲ್ಲ ಬಂಧನಗಳಿಂದ ತಪ್ಪಿಸ್ಕೊಂಡು ಮುಕ್ತನಾಗಿ ಹೋಗ್ತಾನೆ. ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ದಿ ಸೆಲ್ಫ್ ರಿಯಲೈಸ್ಡ್ ಮಾಸ್ಟರ್. ಸೊ ಇಲ್ಲಿ ಸ್ವಧರ್ಮ ಅನ್ನುವಂತಹದ್ದು ಇಟ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಹಿಸ್ ಅಚೀವ್ಮೆಂಟ್ಸ್. ಒಬ್ಬ ಸಾಧಕ ಸಾಧನೆ ಅಂತ ಹೇಳಿ ಈ ಆಧ್ಯಾತ್ಮದ ಹಾದಿಯಲ್ಲಿ ಇಂತಹ ಒಂದು ಕರ್ಮವನ್ನು ಮಾಡ್ತಾ, ಎಸ್ಪೆಷಲಿ ಸ್ವಧರ್ಮದ ಆಚರಣೆ ಎನ್ನುವಂತಹದ್ದನ್ನು ಮಾಡಿದಾಗ ಆ ಸಾಧನೆಯಲ್ಲಿ ಅವನು ಏನು ಗಳಿಸ್ಕೋತಾನೆ ಅದರಲ್ಲಿ ಈ ಸ್ವಧರ್ಮದ ಆಚರಣೆ ಎನ್ನುವಂತಹದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿರುತ್ತೆ. ಸೊ ಅವನು ಎಲ್ಲಿ ಬೇಕಾದ್ರೂ ಹುಟ್ಟಿರಲಿ, ಹೇಗೆ ಬೇಕಾದರೂ ಹುಟ್ಟಿರಲಿ, ಯಾವ ವರ್ಣದಲ್ಲಿ ಅವನು ತನ್ನನ್ನು ಗುರುತಿಸಿಕೊಂಡಿರಲಿ, ಯಾವುದೇ ಆಶ್ರಮದಲ್ಲಿ ಅವನಿರಲಿ, ಅವನು ಹೇಗಿರ್ತಾನೆ, ಎಲ್ಲಿರ್ತಾನೆ, ಅಲ್ಲಿಂದ ಅವನು ಒಂದು ಉತ್ತಮವಾದ ಕರ್ಮವನ್ನು ಮಾಡಿದ್ದಾನೆ ಅಂತಂದರೆ ಅವನ ವರ್ಣವಾಗಲಿ, ಧರ್ಮವಾಗಲಿ, ಆಶ್ರಮವಾಗಲಿ ಯಾವುದೂ ಕೂಡ ಗಣನೆಗೆ ಬರೋದಿಲ್ಲ. ಇಟ್ ಮ್ಯಾಟರ್ಸ್ ನಥಿಂಗ್. ತನಗೆ ಸಿಕ್ಕಂತಹ ಅವಕಾಶದಲ್ಲಿ, ಸಿಕ್ಕಂತಹ ಧರ್ಮದ ಆಶ್ರಯದಲ್ಲಿ ಕರ್ಮವನ್ನು ಮಾಡಿರ್ತಾನೆ. ಸೊ ಅಂತಹ ಕರ್ಮಗಳು ಯೋಗವಾಗಿ ಬದಲಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ದಿ ಕರ್ಮಯೋಗ. ಸೊ ಅವನು ಮಾಡುವಂತಹ ಪ್ರತಿ ಕರ್ಮದಲ್ಲೂ ಕೂಡ ದೇರ್ ವಿಲ್ ಬಿ ಸತ್ಕರ್ಮ, ದೇರ್ ವಿಲ್ ಬಿ ಭಕ್ತಿ, ದೇರ್ ವಿಲ್ ಬಿ ಜ್ಞಾನ. ಸೊ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಿದಾಗ ಪೂಜೆ, ಆರಾಧನೆ, ಉಪಾಸನೆಗಳಂತೆ ಅಲ್ಲಿ ಇವೆಲ್ಲ ಎಷ್ಟು ಮುಖ್ಯವೋ ಅದೇ ರೀತಿ ಒಬ್ಬ ಮನುಷ್ಯನಿಗೆ, ಸಾಧಕನಿಗೆ ಆ ಒಂದು ಸಾಕ್ಷಾತ್ಕಾರ ಅನ್ನುವಂತಹದ್ದು ಆಗಬೇಕಾದ್ರೆ, ಒಂದು ಜ್ಞಾನ ಸಿಗಬೇಕಾದ್ರೆ ಅಲಾಂಗ್ ವಿತ್ ದಿ ಪೂಜೆ, ಉಪಾಸನೆ, ಆರಾಧನೆ, ಸತ್ಕರ್ಮ ಇವುಗಳ ಜೊತೆಗೆ ಈವನ್ ಮೈ ಗ್ರೇಸ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್. ಪರಮಾತ್ಮನ ಅನುಗ್ರಹ ಅನ್ನುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಬಟ್ ಈ ಅನುಗ್ರಹ ಅನ್ನುವಂತಹದ್ದು ಇಂತಹ ಸಾಧಕನಿಗೆ ಅನಾಯಾಸವಾಗಿ ಸಿಗತ್ತೆ. ಅವನು ಕೇಳ್ಕೊಳ್ಳೇಬೇಕಿಲ್ಲ. ಅವನೊಬ್ಬ ಉತ್ತಮವಾದ ಸಾಧಕ, ಅವನು ಮಾಡ್ತಾ ಇರುವಂತಹದ್ದೆಲ್ಲ ಸತ್ಕರ್ಮ, ಅವನ ಕರ್ಮಗಳೆಲ್ಲ ಯೋಗವಾಗಿ ಬದಲಾಗ್ತಾ ಇದೆ ಅಂತಂದಾಗ ಆಟೋಮೆಟಿಕ್ಕಾಗಿ ಈ ಅನುಗ್ರಹ ಅನ್ನುವಂತಹದ್ದು ಕೂಡ ಅವನ ಕಡೆಗೆ ಹರ್ಕೊಂಡು ಹೋಗುತ್ತೆ. ಸೊ ಅದಕ್ಕಾಗಿ ಎಕ್ಸ್ಟ್ರಾ ಎಫರ್ಟ್ಸೇ ಬೇಕಿಲ್ಲ. ಎಫರ್ಟ್ಲೆಸ್ಲಿ ಹಿ ವಿಲ್ ಗೆಟ್ ದಿ ಅನುಗ್ರಹ ಆಲ್ಸೋ. ಸೊ ಇದೆಲ್ಲ ಪರಮಾತ್ಮ ಸ್ವತಃ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಆ್ಯಂಡ್ ನಾವೇನು ಒಂದು ಸೃಷ್ಟಿ ಅಂತ ಹೇಳ್ತೀವಿ, ದಟ್ ಈಸ್ ಹಿಸ್ ಕ್ರಿಯೇಷನ್. ಭಗವಂತನೇ ಸೃಷ್ಟಿ ಮಾಡಿರುವಂತಹದ್ದಿದು. ಈ ಸೃಷ್ಟಿಯಲ್ಲಿ ನಾವು ಯಾರ್ಯಾರೆಲ್ಲ ಇಲ್ಲಿ ಇದ್ದೀವಿ, ವಿ ಆಲ್ ಬಿಲಾಂಗ್ ಟು ಹಿಮ್. ನಾವೆಲ್ಲ ಪರಮಾತ್ಮನಿಗೆ ಸೇರಿದವರು. ಸೊ ನಾವು ಯಾರನ್ನೂ ಕೂಡ ಅವನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಯಾಕೆಂದರೆ ನಾವೆಲ್ಲ ಅವನಿಗೆ ಸೇರಿದವರು. ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಯು ಆಲ್ ಬಿಲಾಂಗ್ ಟು ಮೀ.
ಸೊ ನೀವೆಲ್ಲ ನನ್ನವರೇ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಉತ್ತಮವಾದ ಅವಕಾಶವನ್ನು ಕೊಟ್ಟಿರ್ತೀನಿ. ಬಟ್ ಆದರೆ ಕೊಟ್ಟಿರೋಂತಹ ಅವಕಾಶಗಳನ್ನು ನೀವು ಗುರುತಿಸ್ಬೇಕು. ನೀವೆಲ್ಲ ನನ್ನವರು ಅಂತಂದಾಗ ಇಲ್ಲಿ ಅವನು ಮಾತ್ರ ನನಗೆ ಇಂಪಾರ್ಟೆಂಟು, ಇವನು ಮಾತ್ರ ನನಗೆ ಇಂಪಾರ್ಟೆಂಟು, ಆ ರೀತಿ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷದ ದಾರಿ ಅಂತಂದರೆ ಬಿಡುಗಡೆಗೆ ಬೇಕಾದಂತಹ ಒಂದು ಎಂಟ್ರಿ ಟು ಗೋ ಔಟ್, ಅದು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ನಾನು ಇಟ್ಟಿರ್ತೀನಿ. ಬಟ್ ಆ ಒಂದು ದ್ವಾರವನ್ನು ನೀವುಗಳೇ ನೋಡಬೇಕು. ಫಾರ್ ದಟ್ ಸಾಧನೆ ಈಸ್ ರಿಕ್ವೈರ್ಡ್. ಸೊ ಅದರಿಂದ ಈ ಸೃಷ್ಟಿಗೆ ಯಾವುದೇ ಒಬ್ಬ ಜೀವ ಬಂದಿದ್ದಾನೆ ಅಂತಂದಾಗ ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವನಿಗೆ ಮಾರ್ಗ ಇದೆ ಅಂತ ಆಯಿತು. ಯಾಕೆಂತಂದರೆ ವಿ ಆಲ್ ಬಿಲಾಂಗ್ ಟು ಭಗವಾನ್. ನಾವೆಲ್ಲ ಭಗವಂತನಿಗೆ ಸೇರಿದವರು ಅಂತಂದಮೇಲೆ ಭಗವಂತ ನಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಅವಕಾಶವನ್ನು ಕಲ್ಪಿಸಿದ್ದಾನೆ. ಇದನ್ನು ನಾವು ವಾಲ್ಮೀಕಿ ಅವನೊಬ್ಬ ದರೋಡೆಕೋರ. ಆ ಮಾರ್ಗವಾಗಿ ಓಡಾಡ್ತಾ ಇದ್ದಂತಹ ಜನಗಳನ್ನು ಹೆದರಿಸಿ ಅವರಲ್ಲಿದ್ದಂತಹ ವಸ್ತುಗಳನ್ನು ದೋಚ್ಕೋತಾ ಇದ್ದ, ದರೋಡೆ ಮಾಡ್ತಾ ಇದ್ದ, ಜನಗಳನ್ನು ಹಿಂಸೆ ಮಾಡ್ತಾ ಇದ್ದ ಅವನು ವಾಲ್ಮೀಕಿ. ಬಟ್ ಅಂತಹ ವಾಲ್ಮೀಕಿ ಕೂಡ ಒಂದು ಸಂದರ್ಭದಲ್ಲಿ ಒಂದು ಉತ್ತಮವಾದ ಅವಕಾಶವನ್ನು ಗುರುತಿಸಿಕೊಂಡು ಉಪಯೋಗಿಸಿಕೊಂಡು he becomes Valmiki. He wrote Ramayana. ಅಂಗುಲಿಮಾಲ ಎಷ್ಟು ಹಿಂಸೆಯನ್ನು ಕೊಡ್ತಾ ಇದ್ದ. ಬಿಕಾಸ್ ಆಫ್ ದಿ ಗ್ರೇಸ್ ಅಥವಾ ಯಾವುದೋ ಒಂದು ಪ್ರಯತ್ನ he was able to meet ಬುದ್ಧ. ತನ್ನ ಎಲ್ಲ ಪಾಪಗಳನ್ನು ಕೂಡ ಅವನು ಕಳ್ಕೊಂಡ, ಅವನಿಗೂ ಕೂಡ ಮುಕ್ತಿ ಸಿಕ್ತು. ಸೊ ಮುಕ್ತಿ ಅಂತ ಹೇಳಿದಾಗ ಇಟ್ ಈಸ್ ಫಾರ್ ಎವ್ರಿಬಡಿ. ಆದರೆ ಆ ದಾರಿನಲ್ಲಿ ಹೋಗಬೇಕು ಅನ್ನುವಂತಹದ್ದು ಸಾಧಕರಾದ ನಾವುಗಳು ಅದನ್ನು ಗುರುತಿಸಬೇಕು. ಸೊ ನನಗೆ ಭಗವಂತ ಬೇಕು ಅನ್ನುವಂತಹ ಒಂದು ಆಲೋಚನೆ, ತೀವ್ರವಾದ ಆಸಕ್ತಿ, ಭಗವಂತ ಬೇಕು ಅನ್ನುವಂತಹ ತೀವ್ರವಾದ ಆಸಕ್ತಿಯ ಆಲೋಚನೆ ನನಗೆ ಭಗವಂತನೇ ಸಿಗೋ ಹಾಗೆ ಆಗತ್ತೆ. ಸೊ ಅದರಿಂದ ನಾವು ಈ ರೀತಿ ಆಚರಣೆಯನ್ನು ತಂದ್ಕೋಬೇಕು. ಇದು ನಮ್ಮ ಕೈನಲ್ಲಿದೆ. ವಿ ಹ್ಯಾವ್ ಟು ಡೂ ಇಟ್. ಅಂಡ್ ಭಗವಂತ ಹಿ ಕಂಟಿನ್ಯೂಸ್, ಸ್ವರ್ಗಿಣೋಪ್ಯೇತ ಮಿಚ್ಚಂತಿ ಲೋಕಂ ನಿರಯಿಣಸ್ತತ ಸಾಧಕಂ ಜ್ಞಾನಭಕ್ತಿಭ್ಯಾಂ ಉಭಯಂ ತದ ಸಾಧಕಂ. ಸೊ ಇದು ನಮಗೆ ಆಚಾರ್ಯ ಶಂಕರರ ಒಂದು ಟೆಕ್ಸ್ಟ್ ನೆನಪಿಗೆ ಬರುತ್ತೆ. ಭಗವಾನ್ ಶ್ರೀ ಶಂಕರರ ಒಂದು ವಿವೇಕ ಚೂಡಾಮಣಿ ಎನ್ನುವಂತಹ ಒಂದು ಗ್ರಂಥ. ಅಲ್ಲಿ ಆಧ್ಯಾತ್ಮ ಜೀವನದ ಗ್ರೇಟ್ನೆಸ್ ಅನ್ನು ಕುರಿತು ಅವರು ಹೇಳುವಾಗ ಅಲ್ಲಿ ಪ್ರಾರಂಭದ ಶ್ಲೋಕವೇ ಇಟ್ ಸ್ಟಾರ್ಟ್ಸ್ ವಿತ್ ಜಂತೂನಾಂ ನರಜನ್ಮ ದುರ್ಲಭಂ. ಆಚಾರ್ಯರು ಹೇಳ್ತಾರೆ, ಮನುಷ್ಯ ಶರೀರದೊಂದಿಗೆ ಜನ್ಮವನ್ನು ಪಡ್ಕೋಬೇಕು ಅಂತಂದರೆ ಅದು ಬಹಳ ವಿರಳ, ಅದು ಅಷ್ಟು ಸುಲಭ ಅಲ್ಲ. ಮನುಷ್ಯನಾಗಿ ಹುಟ್ಟುವಂತಹದ್ದು ಈಸ್ ವೆರಿ ವೆರಿ ಗ್ರೇಟ್. ಜೊತೆಗೆ ಮನುಷ್ಯ ಜನ್ಮ ಅಂತ ಹೇಳಿದಾಗ ಇಟ್ ಈಸ್ ವೆರಿ ವಿರಳ, ವೆರಿ ರೇರ್, ದುರ್ಲಭಂ ಅಂತ ಹೇಳ್ತಾರೆ. ಆದರೆ ನಮಗೆ ಏನು ಆಶ್ಚರ್ಯ ಆಗತ್ತೆ ಅಂತಂದರೆ, ನಾವು ಈ ಲೋಕದಲ್ಲಿ ಸಾಮಾನ್ಯವಾಗಿ ನಾವು ಮಾತನಾಡ್ಕೋತೀವಿ, ಎಲ್ಲ ಕಡೆ ಜನಗಳ ಜಾಸ್ತಿ, ಓವರ್ ಪಾಪ್ಯುಲೇಷನ್ಗೆ ತಕ್ಕಂತೆ ಜಾಗ ಇಲ್ಲ, ಎಲ್ಲೆಲ್ಲೂ ಮನುಷ್ಯರುಗಳು, ಎಲ್ಲೆಲ್ಲೂ ಜನಗಳು, ಇಟ್ ಈಸ್ ಓವರ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ಆಚಾರ್ಯ ಶಂಕರರು ಮನುಷ್ಯ ಜನ್ಮ ಅನ್ನುವಂತಹದ್ದನ್ನು ದುರ್ಲಭಂ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅನುಭವ, ನಮ್ಮ ದೃಷ್ಟಿಯಲ್ಲಿ ಎಲ್ಲ ಕಡೆ ಮನುಷ್ಯ, ಎಲ್ಲಿ ನೋಡಿದ್ರೂ ಮನುಷ್ಯ, ಎಲ್ಲಿ ಹೋದರೂ ರಶ್ಶು, ಬಸ್ಸು, ಟ್ರೈನು, ಒಂದು ಫಿಲಮ್ ಥಿಯೇಟ್ರು, ನಾಟಕ,
ಎಲ್ಲಿ ಹೋದರೂ ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು. ಎಲ್ಲೂ ಕೂಡ ಅಷ್ಟು ಸುಲಭವಾಗಿ ಮಾರ್ಗ ಸಿಗೋದಿಲ್ಲ. ಎಲ್ಲ ಕಡೆ ಜನ ತುಂಬಿದ್ದಾರೆ, ಎಲ್ಲ ಊರುಗಳು, ಎಲ್ಲ ಕಡೆ ಮನುಷ್ಯರು ಇಷ್ಟೊಂದು ಜನ ಆಗೋಗಿದ್ದಾರೆ. ಇಟ್ ಈಸ್ ಓವರ್ ಪಾಪ್ಯುಲೇಷನ್. ನಮ್ಮ ಅನುಭವ ಈ ರೀತಿ. ಆದರೆ ಟೆಕ್ಸ್ಟಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಮನುಷ್ಯ ಜನ್ಮ ಈಸ್ ವೆರಿ ವೆರಿ ದುರ್ಲಭಂ, ಬಹಳ ವಿರಳ ಅಂತ ಹೇಳ್ತಾರೆ. ಇಲ್ಲಿ ಅವರು ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿದ್ದಾರೆ. ಇಲ್ಲಿ ಜಂತು ಅಂತ ಹೇಳಿದಾಗ ಈ ಸೃಷ್ಟಿಯಲ್ಲಿ ಕೋಟಿ ಕೋಟಿ ಜೀವ ಪ್ರಭೇದಗಳಿದೆ. ಆ ಎಲ್ಲ ಜೀವ ಪ್ರಭೇದಗಳನ್ನು ಸೇರಿಸಿದಾಗ ಅದನ್ನು ಜಂತು ಅಂತ ಹೇಳ್ತೀವಿ. ಸೊ ಜಂತೂನಾಂ, ಅನೇಕ ಜೀವ ಪ್ರಭೇದಗಳಿಗೆ ಹೋಲಿಕೆ ಮಾಡಿದ್ರೆ ದಿಸ್ ನರಜನ್ಮ, ಮನುಷ್ಯ ಶರೀರ, ದಟ್ ಈಸ್ ವೆರಿ ರೇರ್. ಆಚಾರ್ಯರು ಈ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಸೃಷ್ಟಿನಲ್ಲಿ ಅನೇಕ ಜೀವ ಪ್ರಭೇದಗಳಿದೆ. ಒಂದು ಸಣ್ಣ ಸೊಳ್ಳೆಯಿಂದ ಹಿಡಿದು ನಾವು ನೋಡ್ತಾ ಇದ್ರೆ ಬೇಕಾದಷ್ಟು ಜೀವ ಪ್ರಭೇದಗಳಿದೆ. ಕ್ರಿಮಿ, ಕೀಟ, ಹಲ್ಲಿ, ಹಾವು, ಮೊಸಳೆ, ಎಷ್ಟು ಪ್ರಾಣಿಗಳು, ಬೇಕಾದಷ್ಟಿದೆ. ಕೋಟಿ 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 ಇದೆ. ಸೊ ಈ ಸೃಷ್ಟಿಗೆ ಬಂದಿರುವಂತಹ ಯಾವೆಲ್ಲವನ್ನು ಕುರಿತು ಅವರು ಜಂತು ಅಂತ ಹೇಳ್ತಾರೆ. ಯಾವುದು ಈ ಸೃಷ್ಟಿಯಲ್ಲಿ ಒಂದು ಜನ್ಮ ಅಂತ ಹೇಳಿ ಇಲ್ಲಿಗೆ ಬಂದಿರುತ್ತೆ, ದಟ್ ಈಸ್ ಕಾಲ್ಡ್ ಜಂತು. ಸೊ ಆ ಜಂತು ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ ನರಜನ್ಮ ಈಸ್ ದುರ್ಲಭಂ. ಸೊ ದಿಸ್ ಮನುಷ್ಯ ಶರೀರದ ಜನ್ಮ ಈಸ್ ವೆರಿ ರೇರ್. ಸೊ ಹೀಗೆ ಒಬ್ಬ ಮನುಷ್ಯ ಅವನು ನರಕದಲ್ಲಿದ್ದಾನೆ ಅಂತಂದು ಹೇಳಿದಾಗ ಅವನು ಹೇಳ್ತಾನೆ, ಐ ವಾಂಟ್ ಲಿಬರೇಷನ್. ನರಕದಲ್ಲಿರುವಂತಹ ವ್ಯಕ್ತಿ ಕೂಡ ಹೇಳ್ತಾನೆ, ನನಗೆ ಈ ಜಾಗ ಬೇಡ, ಇದು ಬಂಧನ ಅಂತ ಹೇಳ್ತಾನೆ. ನರಕ ಈಸ್ ಎ ಬಂಧನ ಫಾರ್ ಮೀ, ನನಗೆ ಇದು ಬೇಡ. ಸೊ ನರಕದಲ್ಲಿರುವಂತಹ ವ್ಯಕ್ತಿ ನನಗೆ ಲಿಬರೇಷನ್ ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಂದರೆ, ಅವನ ಮುಕ್ತಿ ಅಂತಂದರೆ ಅವನು ಏನನ್ನು ಅಪೇಕ್ಷೆ ಪಡ್ತಾ ಇರಬಹುದು? ನನಗೆ ನರಕ ಬೇಡ ಅಂತ ಹೇಳಿರೋದ್ರಿಂದ ಬಹುಶಃ ಅವನು ಸ್ವರ್ಗವನ್ನು ಬಯಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಈವನ್ ಸ್ವರ್ಗ ಅಂತ ಹೇಳಿದಾಗ ಸ್ವರ್ಗವಾಸಿಗಳು ಅಂತ ಹೇಳ್ತೀವಿ ನಾವು, ಸ್ವರ್ಗದಲ್ಲಿರುವಂತಹ ಜನಗಳು. ಅವ್ರು ಯಾಕೆ ಸ್ವರ್ಗದಲ್ಲಿದ್ದಾರೆ ಅಂತಂದರೆ ಅನೇಕ ಪುಣ್ಯದ ಕರ್ಮಗಳನ್ನು ಮಾಡಿ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಅವರೆಲ್ಲ ಸ್ವರ್ಗದಲ್ಲಿ ಇದ್ದಾರೆ. ಸೊ ಎಲ್ಲಿವರೆಗೆ ಸ್ವರ್ಗದಲ್ಲಿ ಇರ್ತಾರೆ ಅವರು? ಎಲ್ಲಿವರೆಗೆ ತಮ್ಮ ಪುಣ್ಯ ಅನ್ನುವಂತಹದ್ದು ಸಾಕಷ್ಟು ಅವರಲ್ಲಿ ತುಂಬಿರುತ್ತೆ, ಅಲ್ಲಿಯವರೆಗೂ ಸ್ವರ್ಗದಲ್ಲಿರ್ತಾರೆ. ಆ ನಂತರದಲ್ಲಿ ಏನಾಗುತ್ತೆ, ಅವರಲ್ಲಿದ್ದಂತಹ ಎಲ್ಲ ಪುಣ್ಯಗಳು ಮುಗಿದು ಹೋಗಿದೆ ಅಂತಂದಾಗ ಅವರು ಸ್ವರ್ಗದಲ್ಲಿ ಅವರು ಕೂಡ ಇರೋಕ್ಕಾಗೋದಿಲ್ಲ. ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್. ಈ ಮರ್ತ್ಯಲೋಕಕ್ಕೆ ಬರಲೇಬೇಕು. ಸೊ ನರಕದಲ್ಲಿರುವಂತಹ ವ್ಯಕ್ತಿ ನನಗೆ ಮುಕ್ತಿ ಬೇಕು ಅಂತಂದರೆ ಅವನ ಎಕ್ಸ್ಪೆಕ್ಟೇಷನ್ ಅಂತಂದರೆ ನಾಟ್ ದಟ್ ಹಿ ವಾಂಟ್ಸ್ ಸ್ವರ್ಗ, ನನಗೆ ನರಕ ಬೇಡ, ನರಕದಿಂದ ನಾನು ಈಚೆ ಬರಬೇಕು. ಸೊ ನರಕದಲ್ಲಿರುವಂತಹ ವ್ಯಕ್ತಿ ಕೂಡ ಈ ಭೂಮಿಗೆ ಬರಬೇಕಾಗತ್ತೆ, ಸ್ವರ್ಗದಲ್ಲಿರುವಂತಹ ವ್ಯಕ್ತಿ ಕೂಡ ಈ ಭೂಲೋಕಕ್ಕೆ ಬರಬೇಕಾಗತ್ತೆ, ಈ ಮರ್ತ್ಯಲೋಕಕ್ಕೆ ಬರಬೇಕಾಗತ್ತೆ. ಸೊ ಇಲ್ಲಿ ಈ ಮರ್ತ್ಯಲೋಕದಲ್ಲಿ ನಾವುಗಳೆಲ್ಲ ಇದ್ದೀವಲ್ಲ, ಸೊ ಇಲ್ಲಿಯ ಜನಗಳಿಗೂ ಕೂಡ ಅವರಿಗೂ ಕೂಡ ಒಂದು ರೀತಿಯ ಬಿಡುಗಡೆ ಬೇಕು, ನಮಗೂ ಕೂಡ ಬಿಡುಗಡೆ ಬೇಕು ಅಂತ ಹೇಳಿ ಅನೇಕ ಜನಗಳು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ರೀತಿ ನನಗೆ ಬಿಡುಗಡೆ ಬೇಕು ಅಂತ ಕೇಳ್ತಾ ಇದ್ದಾರೆ, ಅವನು ನರಕವಾಸಿ ಆಗಿರಬಹುದು, ಸ್ವರ್ಗವಾಸಿ ಆಗಿರಬಹುದು, ಮರ್ತ್ಯಲೋಕದ ವಾಸಿ ಆಗಿರಬಹುದು, ಒಟ್ಟಿನಲ್ಲಿ ಯಾರಿಗೆಲ್ಲ ಮುಕ್ತಿ ಬೇಕು, ಲಿಬರೇಷನ್ ಬೇಕು, ನನಗೆ ಬಿಡುಗಡೆ ಬೇಕು ಅಂತ ಕೇಳ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಬಿಡುಗಡೆ ಬೇಕು ಅನ್ನೋದೇ ಆದರೆ ಆಲ್ ಆಫ್ ದೆಮ್ ಶುಡ್ ಹ್ಯಾವ್ ಮನುಷ್ಯ ಶರೀರ. ಮನುಷ್ಯ ಶರೀರದಿಂದ ಮಾತ್ರ ಅವನು ಮುಕ್ತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಇಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ, ಮನುಷ್ಯ ಶರೀರದೊಂದಿಗೆ ಜನ್ಮ ತಗೊಳ್ಳುವಂತಹದ್ದು ಬಹಳ ವಿರಳ, ದಟ್ ಈಸ್ ವೆರಿ ರೇರ್. ಸೊ ಪ್ರತಿಯೊಬ್ಬ ಕೂಡ ನನಗೆ ಮುಕ್ತಿ ಬೇಕು ಅಂತ ಕೇಳ್ತಾ ಇದ್ದಾನೆ.
ನರಕವಾಸಿ, ಸ್ವರ್ಗವಾಸಿ, ಈ ಭೂಲೋಕದ ವಾಸಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತಿಯ ಬಗ್ಗೆ ಅಪೇಕ್ಷೆ ಇದೆ. ಯಾರಿಗೂ ಕೂಡ ಅವರುಗಳು ಇರುವಂತಹ ಜಾಗದಲ್ಲಿ ಕಂಟಿನ್ಯೂ ಆಗಿ ಇರಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ಪ್ರತಿಯೊಬ್ಬರೂ ಕೂಡ ಬಿಡುಗಡೆಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದಾಗ, ಬಿಡುಗಡೆಗಾಗಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮನುಷ್ಯ ಶರೀರ ಈಸ್ ಕಂಪಲ್ಸರಿ. ಅದನ್ನ ಇಲ್ಲಿ ದುರ್ಲಭಂ ಅಂತ ಹೇಳಿದಾಗ, ಇಟ್ ಈಸ್ ನಾಟ್ ದಟ್ ಈಸಿ ಟು ಗೆಟ್ ದಿ ಜನ್ಮ ಆಫ್ ಎ ಮನುಷ್ಯ ಶರೀರ. ಅಟ್ ದ ಸೇಮ್ ಟೈಮ್ ಮನುಷ್ಯನ ಜನ್ಮ ಅಥವಾ ಮನುಷ್ಯ ಶರೀರ ಅಂತ ಹೇಳಿದಾಗ ನಮ್ಮ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ನೀನು ಯಾವುದನ್ನು ಬೇಕಾದ್ರೂ ಅಪೇಕ್ಷೆ ಮಾಡ್ಕೊ, ಆದರೆ ಮನುಷ್ಯ ಶರೀರ ಪಡ್ಕೋಬೇಕು ಅಂತ ನೀನು ಕೇಳ್ಕೋಬೇಡ. ಇದೇ ವೇದಾಂತದಲ್ಲಿ ಬರುವಂತಹ ಕಾಂಟ್ರಾವರ್ಸಿ ಅಂತಂದ್ರೆ ಈ ರೀತಿ. ಒಂದು ಕಡೆ ಯಾರೆಲ್ಲ ಮುಕ್ತಿಗಾಗಿ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ಲರೂ ದೇ ಶುಡ್ ಹ್ಯಾವ್ ಮನುಷ್ಯ ಶರೀರ ಅಂತ ಒಂದು ಕಡೆ ವೇದಾಂತ ತಿಳಿಸ್ತಾ ಇದೆ. ಮತ್ತೊಂದು ಕಡೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನೀನು ಏನನ್ನು ಬೇಕಾದ್ರೂ ಕೇಳ್ಕೊ, ಆದರೆ ಮನುಷ್ಯ ಶರೀರ ಬೇಕು ಅಂತ ಮಾತ್ರ ಕೇಳ್ಕೋಬೇಡ. ಸೊ ಈ ಸಂದರ್ಭದಲ್ಲಿ ಹೌ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆ್ಯಕ್ಚುಲಿ ರಿಕ್ವೈರ್ಡ್, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಶರೀರ ಅಂತಂದರೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಶರೀರವನ್ನು ಯಾಕೆ ನೀನು ಬಯಸಬೇಡ ಅಂತ ಹೇಳ್ತಾ ಇದೆ ವೇದಾಂತ? ಬಿಕಾಸ್ ಮನುಷ್ಯ ಶರೀರ ಅಂತ ಹೇಳಿದಾಗ ಇಟ್ ಈಸ್ ಎ ಪ್ರಾರಬ್ಧದ ಫಲ. ಈ ಶರೀರ ಅನ್ನುವಂತಹದ್ದು ಒಂದು ಕರ್ಮದ ಫಲ. ಇನ್ ಸ್ಪೈಟ್ ಆಫ್ ದಿಸ್, ಇದು ಈ ಶರೀರ, ಮನುಷ್ಯ ಶರೀರ ಅನ್ನುವಂತಹದ್ದು ಒಂದು ಪ್ರಾರಬ್ಧವೇ ಆಗಿರಬಹುದು, ಕರ್ಮದ ಫಲವೇ ಆಗಿರಬಹುದು, ಅದು ಏನಾರ ಆಗಿರಲಿ. ಇನ್ ಸ್ಪೈಟ್ ಆಫ್ ದಟ್, ಇಫ್ ಯು ವಾಂಟ್ ಲಿಬರೇಷನ್, ಅದು ಈ ಮನುಷ್ಯ ಶರೀರದೊಂದಿಗೆ ಮಾತ್ರ ಸಾಧ್ಯ. ಸೊ ಅದಕ್ಕಾಗಿ ಏನು ಮಾಡಬೇಕು? ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡೋದಕ್ಕೆ ಬೇಕಾಗಿರುವಂತಹದ್ದೇನು? ಶರೀರ. ಸೊ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತಂದರೆ, ದ ಬಾಡಿ which we are having is a tool for us. It is an instrument for us. We are not the body. An instrument is given to us. Given to us for what? ಸಾಧನೆಯನ್ನು ಮಾಡಬೇಕು. ಸಾಧನೆಗಾಗಿ ಶರೀರ, ಯಾವುದೇ ಲೌಕಿಕದ ಭೋಗಕ್ಕಾಗಿ ಈ ಶರೀರ ಅಲ್ಲ. ಈ ಶರೀರ ಇರುವಂತಹದ್ದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಅಷ್ಟೇ ಹೊತ್ತು ಲೌಕಿಕದ ಯಾವುದೇ ಭೋಗಗಳನ್ನು ಅನುಭವಿಸುವುದಕ್ಕೆ ಅಲ್ಲ. ಸೊ ಸಾಧನೆ ಅಂತ ಹೇಳಿದಾಗ ದಿಸ್ ಶರೀರ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ಎ ಮಸ್ಟ್. ಈ ಕಾರಣದಿಂದ ಈವನ್ ದಿ ದೇವತಾಸ್ ಇನ್ ದಿ ಸ್ವರ್ಗಲೋಕ ಮನುಷ್ಯ ಶರೀರ ಬೇಕು ಅಂತ ಅವರು ಕೂಡ ಹಂಬಲಿಸ್ತಾ ಇರ್ತಾರೆ. ಸೊ ಸ್ವರ್ಗವಾಸಿಗಳಿಗೆ ದೇಹ ಬೇಕು, ನರಕವಾಸಿಗಳಿಗೆ ದೇಹ ಬೇಕು, ಮನುಷ್ಯ ಅಂತಂದಾಗ ಅವನಿಗೂ ಕೂಡ ಶರೀರ ಬೇಕು. ಸೊ ದೇರ್ ಮಸ್ಟ್ ಬಿ ಸಮ್ ಸ್ಪೆಷಾಲಿಟಿ. ಸೊ ಈ ಶರೀರ ಅಂತಂದರೆ ಇಲ್ಲೇನೋ ಒಂದು ಸ್ಪೆಷಾಲಿಟಿ ಇದೆ ಅಂತ ಅರ್ಥ ಆಯಿತು. ಸೊ ಸಾಧಕ ಅವನು ಭಕ್ತಿ ಮಾರ್ಗದಲ್ಲಿ ಅನುಸರಿಸಿ ಅಲ್ಲಿ ಮುಂದುವರಿಲಿ, ಅಥವಾ ಜ್ಞಾನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಆ ಮಾರ್ಗದಲ್ಲಿ ಅವನು ಮುಂದುವರಿಲಿ, ಆರ್ ಹಿ ಮೇ ಲೈಕ್ ಕರ್ಮಯೋಗ, ಅದಕ್ಕಾಗಿ ಕರ್ಮ ಮಾರ್ಗವನ್ನು ಅವನು ಅನುಸರಿಸಬೇಕು. ಬಟ್ ಸಾಧನೆ ಅಂತ ಹೇಳಿದಾಗ ಸಾಧಕನಿಗೆ ಅವನು ಆಯ್ಕೆ ಮಾಡಿಕೊಳ್ಳುವಂತಹ ಮಾರ್ಗ ಯಾವುದೇ ಆಗಿದ್ರೂ ಅವನಿಗೆ, ಸಾಧಕನಿಗೆ ದಿಸ್ ಬಾಡಿ, ದೇಹ ಅನ್ನುವಂತಹದ್ದು ಈಸ್ ಎನ್ ಇನ್ಸ್ಟ್ರುಮೆಂಟ್, ಇಟ್ ಈಸ್ ಎ ಟೂಲ್ ಫಾರ್ ಹಿಮ್. ಸೊ ಮನುಷ್ಯ ಶರೀರ ಅಂತಂದಾಗ ಅವನು ಇದನ್ನು ಹೊಂದಿರಲೇಬೇಕು. ಸೊ ಈ ಶರೀರ ಅನ್ನುವಂತಹದ್ದು ಇಲ್ಲ ಅಂತಂದರೆ ದೇರ್ ಈಸ್ ನೋ ಭಗವತ್ ಪ್ರಾಪ್ತಿ, ಲಿಬರೇಷನ್ ಈಸ್ ನಾಟ್ ಪಾಸಿಬಲ್.
ಅದು ಸ್ವರ್ಗ ಆಗಿರಬಹುದು, ನರಕ ಆಗಿರಬಹುದು, ಮರ್ತ್ಯಲೋಕ ಆಗಿರಬಹುದು. ಇನ್ಫ್ಯಾಕ್ಟ್ ಬ್ರಹ್ಮಲೋಕದಲ್ಲಿರುವಂತಹ ಬ್ರಹ್ಮ, ನಾವು ಬ್ರಹ್ಮನನ್ನ ಹಿ ಈಸ್ ದಿ ಟಾಪ್ ಮೋಸ್ಟ್ ದೇವತಾ ಅಂತ ಹೇಳ್ತೀವಿ. ಈವನ್ ದಿಸ್ ಬ್ರಹ್ಮ ಈಸ್ ಬೌಂಡ್, ಅವನು ಕೂಡ ಬಂಧನದಲ್ಲಿದ್ದಾನೆ. ಈವನ್ ದಿಸ್ ಬ್ರಹ್ಮ, ಹಿ ಹ್ಯಾಸ್ ಟು ವರ್ಕ್ ಅಕಾರ್ಡಿಂಗ್ ಟು ದಿ ಸಂಕಲ್ಪ ಆಫ್ ಭಗವಾನ್. He is expected to create the next creation. So, he is under the full control of the Supreme Lord. ಅವನನ್ನು ಪರಬ್ರಹ್ಮ ಅಂತ ಕರಿತೀವಿ, ವಿಷ್ಣು ಅಂತ ಹೇಳ್ತೀವಿ, ನಾರಾಯಣ ಅಂತ ಹೇಳ್ತೀವಿ, ಸುಪ್ರೀಂ ಬೀಯಿಂಗ್. ಸೊ ಬ್ರಹ್ಮ, he is also bound. ಬಟ್ ನಾನು ಬ್ರಹ್ಮನಾಗಬೇಕು ಅಂತ ಹೇಳಿ ಅವನು ಕೂಡ ಒಂದು ಬಯಕೆಯನ್ನು ಹೊಂದಿ ಅದಕ್ಕೆ ಬೇಕಾದಂತಹ ಪುಣ್ಯವನ್ನು ಅವನು ಕೂಡ ಸಂಪಾದನೆ ಮಾಡಿಕೊಂಡು ಈ ಪದವಿಗೆ ಬಂದಿದ್ದಾನೆ. ಬ್ರಹ್ಮ ಪದವಿಗೆ ಬರಬೇಕು ಅನ್ನುವಂತಹ ಆಸೆಯನ್ನು ಹೊಂದಿ ಅದಕ್ಕಾಗಿ ಬೇಕಾಗುವಂತಹ ಸಾಧನೆಯನ್ನು ಮಾಡಿ ಅವನು ಬ್ರಹ್ಮ ಅಂತ ಅನ್ನಿಸ್ಕೊಂಡಿದ್ದಾನೆ. ಸೊ ಬ್ರಹ್ಮ ಪದವಿಗೆ ಅವನು ಬಂದಿರೋದ್ರಿಂದ ಹಿ ಹ್ಯಾಸ್ ಟು ಲಿವ್ ಹಿಸ್ ಫುಲ್ ಲೈಫ್. ಅರ್ಧಕ್ಕೆ ಬಿಟ್ಟು ಹೋಗೋ ಹಾಗಿಲ್ಲ. ನೋ ವಾಲಂಟರಿ ರಿಟೈರ್ಮೆಂಟ್. ಬ್ರಹ್ಮ ಅಂತ ಹೇಳಿದಾಗ ಅವನು ಕೂಡ ಫುಲ್ ಲೈಫ್ನಲ್ಲಿ ಅನುಭವಿಸಲೇಬೇಕು ಅಂತಂದಾಗ, ಬ್ರಹ್ಮನ ಫುಲ್ ಲೈಫ್ ಏನು ಅಂತಂದರೆ 311 ಟ್ರಿಲಿಯನ್ ಆ್ಯಂಡ್ 40 ಬಿಲಿಯನ್ ವರ್ಷಗಳು ಅವನಲ್ಲಿ ಇರಬೇಕಾಗತ್ತೆ, ಬ್ರಹ್ಮನಾಗೆ ಉಳ್ಕೋಬೇಕಾಗತ್ತೆ. ಸೊ ಹಿ ಜಸ್ಟ್ ಕೆನಾಟ್ ಎಸ್ಕೇಪ್. ಸಾಕು, ನಾನು ಇನ್ನು ಕೆಲಸ ಮಾಡೋದಿಲ್ಲ ಅಂತ ಹಿ ಕೆನಾಟ್ ಟೇಕ್ ರಿಟೈರ್ಮೆಂಟ್. ಅದೇ ರೀತಿ ಇಂದ್ರ ಆಗಿರಬಹುದು, ಸೂರ್ಯ ಆಗಿರಬಹುದು, ವಾಯು, ಅಗ್ನಿ, ವರುಣ, ಇವರೆಲ್ಲ ಕರ್ಮದೇವತೆಗಳು. ಸೊ ಇವರೆಲ್ಲ ಈ ಪದವಿಗೆ ಬಂದಿದ್ದಾರೆ ಅಂತಂದರೆ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಇಂತಹ ಒಂದು ಉತ್ತಮವಾದ ಲೋಕದಲ್ಲಿ ಉತ್ತಮವಾದ ಪದವಿಯನ್ನು ಅವರೆಲ್ಲ ಹೊಂದಿದ್ರೂ ಕೂಡ ಆಲ್ ಆಫ್ ದೆಮ್ ಆರ್ ಬೌಂಡ್. ಅವರೆಲ್ಲ ಒಂದು ರೀತಿಯ ಬಂಧನಕ್ಕೆ ಒಳಗಾಗಿದ್ದಾರೆ. ಬ್ರಹ್ಮ ಆಲ್ವೇಸ್ ಸೃಷ್ಟಿಯನ್ನು ಕ್ರಿಯೇಟ್ ಮಾಡಬೇಕು, ಸೃಷ್ಟಿಯಲ್ಲಿ ಏನಿರಬೇಕು, ಏನಿರಬಾರ್ದು, ಯಾರಿಗೆ ಏನು ಕೊಡಬೇಕು, ಯಾವುದು ಕೊಡಬಾರ್ದು, ಆಲ್ವೇಸ್ ಅವನು ವರ್ಕ್ ಮಾಡ್ತಾನೆ ಇರಬೇಕು. ಸೂರ್ಯ ಬೆಳಕು ಕೊಡ್ತಾನೇ ಇರಬೇಕು, ವರುಣ ಮಳೆ ಸುರಿಸ್ತಾನೇ ಇರಬೇಕು, ಅಗ್ನಿ ಬೆಂಕಿಯನ್ನು ಶಾಖವನ್ನು ಕೊಡ್ತಾನೇ ಇರಬೇಕು. ಅವರೆಲ್ಲ ಆಲ್ ಆಫ್ ದೆಮ್ ಆರ್ ಬೌಂಡ್. ನಾನು ಮಾಡೋದಿಲ್ಲ ಅಂತ ಅವ್ರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ದೇ ಹ್ಯಾವ್ ಟು ಡಿಸ್ಚಾರ್ಜ್ ದರ್ ಡ್ಯೂಟೀಸ್. ಸೊ ಆಲ್ ಆಫ್ ದೆಮ್ ಆರ್ ಬೌಂಡ್. ಸೊ ಮುಕ್ತಿ ಬೇಕು ಅನ್ನುವಂತಹದ್ದೇ ಆದರೆ ಅದಕ್ಕೆ ಕೇವಲ ಮನುಷ್ಯ ಶರೀರ ಇಸ್ ದಿ ಓನ್ಲಿ ವೇ ಔಟ್. ಲಿಬರೇಷನ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದ ಹ್ಯೂಮನ್ ಬರ್ತ್. ಅನೇಕ ಸಂದರ್ಭಗಳಲ್ಲಿ ನಾವು ಅಂತೀವಿ, ನಾವು ಯಾಕೆ ಹುಟ್ಟಿದ್ದೀವಿ ಅಂತ ನಾವು ಪ್ರಶ್ನೆ ಮಾಡ್ಕೋತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋತೀವಿ. ಯಾವುದೋ ಒಂದನ್ನು ನಾವು ಸಹಿಸದೇ ಇರೋ ಹಾಗೆ ಪರಿಸ್ಥಿತಿ ಆ ರೀತಿ ಆದಾಗ ಯಾಕಾದ್ರೂ ಹುಟ್ಟಿದ್ನೋ ನಾನು ಅಂತ ಪ್ರಶ್ನೆ ಮಾಡ್ಕೋತೀನಿ. ಬಟ್ ಹುಟ್ಟಿರೋವಂತಹದ್ದು ನಾಟ್ ಟು ಸಫರ್, ನಾಟ್ ಟು ಎಂಜಾಯ್, ಬಟ್ ಟು ಗೆಟ್ ಔಟ್ ಫ್ರಮ್ ದಿಸ್ ಪ್ಲೇಸ್. So Brahma is locked in his position, Indra is locked in his position, Vayu is locked in his position, Agni, he is locked in his position, all the devatas. So ಇವರು ಯಾರಿಗೂ ಇಲ್ಲದೆ ಇರುವಂತಹ ಅವಕಾಶ, ಸ್ಟಾರ್ಟಿಂಗ್ ಫ್ರಮ್ ದಿ ಬ್ರಹ್ಮ ಅಂಡ್ ಆಲ್ ದಿ ಕರ್ಮ ದೇವತಾಸ್, ಅವ್ರು ಯಾರಿಗೂ ಇಲ್ಲದೆ ಇರುವಂತಹ ಒಂದು ಅವಕಾಶ ಮನುಷ್ಯನ birth. For a human birth it is there. That is why Manusha Janma is very Shrestha. Jantunam Narajanma Durlabham. And he continues, Nanaraha Swargatim Kangshet
ನಾರಕೀಂ ವಾ ವಿಚಕ್ಷಣಃ ನೇಮಂ ಲೋಕಂ ಚ ಕಾಂಕ್ಷೇತ ದೇಹಾವೇಶಾತ್ ಪ್ರಮಾದ್ಯತಿ. ಸ್ವರ್ಗವಾಗಲಿ, ನರಕವಾಗಲಿ, ಅಥವಾ ಈ ಲೋಕ ಆಗಲಿ, ಇವುಗಳಿಗಾಗಿ ಆಸೆ ವ್ಯಕ್ತಪಡಿಸಬಾರ್ದು. ನಾನು ಮತ್ತೆ ಈ ಭೂಮಿಗೆ ಬರ್ತೀನಿ ಅನ್ನುವಂತಹದ್ದಾಗಲಿ, ಅಥವಾ ನರಕ ಸಿಕ್ಕಿದ್ರೂ ಪರವಾಗಿಲ್ಲ ನಾನು ಇಂಥದ್ದೇ ಕೆಲಸ ಮಾಡ್ತೀನಿ ಅನ್ನುವಂತಹ ಆಸೆ, ಅದನ್ನು ವ್ಯಕ್ತಪಡಿಸಬಾರ್ದು. ಅಥವಾ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನಾಟ್ ಈವನ್ ದಟ್ ಡಿಸೈರ್. ಬಿಕಾಸ್ ಈ ಯಾವುದೇ ಲೋಕಕ್ಕೆ ಈ ರೀತಿ ಸ್ವರ್ಗ, ನರಕ ಅಥವಾ ಈ ಒಂದು ಭೂಮಿ, ನಾವು ಎಲ್ಲಿಗೆ ಬಂದರೂ ಕೂಡ ವಿ ಆರ್ ಲಾಕ್ಡ್. ನಮಗೆ ಮುಕ್ತಿ ಎನ್ನುವಂತಹದ್ದು ಬೇಕು. ಆದ್ದರಿಂದ ಇಂತಹದ್ದು ನಾನು ಆಸೆಯನ್ನು ವ್ಯಕ್ತಪಡಿಸಬೇಡ. ಸೊ ಒಬ್ಬ ಜ್ಞಾನಿಯಾದವನು ಸಾಕಷ್ಟು ಅನುಭವ ಅವನಿಗಾಗಿರುತ್ತೆ. ಅಂತಹವನನ್ನು ನಾವು ಈಸ್ ಅ ವೈಸ್ ಪರ್ಸನ್, ಈಸ್ ಅ ಬ್ರೇವ್ ಪರ್ಸನ್, ಧೀರಃ ಅಂತ ಕರಿತೀವಿ. ವಿಚಾರವಂತ, ವಿಚಾರವನ್ನು ಮಾಡಿ ಎಲ್ಲ ಸೂಕ್ಷ್ಮಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಈಸ್ ಕುಶಲ, ಅವನು ಸಮರ್ಥ. ಅಂತಹವನಿಗೆ ಸ್ವರ್ಗದ ಬಗ್ಗೆ ಆಗಲಿ ನರಕದ ಬಗ್ಗೆ ಆಗಲಿ ಆಸಕ್ತಿಯನ್ನು ಬೆಳೆಸ್ಕೋಬಾರದು. ಅಂತಹ ಸಾಧನೆಯನ್ನು ಮಾಡ್ತಾನವನು. ಇಂತಹ ವಿಚಾರಗಳನ್ನು ತಿಳಿದಿರ್ತಾನೆ. ಆದರೆ ಅವನು ಕೂಡ ಯಾವುದೋ ಒಂದು ಅವಕಾಶದಲ್ಲಿ ಆತ್ಮಜ್ಞಾನವನ್ನು ಪಡ್ಕೊಳ್ಳುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತಂದಾಗ he should not postpone that. Immediately he should say, yes, I am ready. ಸೊ ಕೇವಲ ಸ್ವರ್ಗ ಮತ್ತು ನರಕದ ಬಗ್ಗೆ ಆಸಕ್ತಿ ಬೇಡ ಅಂತ ಹೇಳಿ ಅಷ್ಟಕ್ಕೆ ಮಾತ್ರ ಸುಮ್ಮನಾಗಲಿಲ್ಲ. ಸ್ಕ್ರಿಪ್ಚರ್ ಏನು ಹೇಳುತ್ತೆ, ವೇದಾಂತ ಏನು ಹೇಳುತ್ತೆ, ಇಟ್ ಸೇಸ್ ಯು ಶುಡ್ ನಾಟ್ ಈವನ್ ಲಾಂಗ್ ಫಾರ್ ದಿಸ್ ಮರ್ತ್ಯಲೋಕ. ಇಂತಹದ್ದು ಈ ಲೋಕ ಕೂಡ ಬೇಕು ಅನ್ನುವಂತಹ ಆಸೆಯನ್ನು ನೀನು ಹೊಂದಬೇಡ. We should not wish for being born as a human being in the next life. ಇದನ್ನು ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ನರಕಕ್ಕೆ ಹೋದರೆ ಮತ್ತೆ ಮುಕ್ತಿ ಬೇಕು ಅಂತ ಹೇಳ್ತೀವಿ, ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಪುಣ್ಯ ಖಾಲಿ ಆದಮೇಲೆ ಮತ್ತೆ ವಾಪಸ್ ಬರ್ತೀವಿ. ಹಂಗನ್ಬಿಟ್ಟು ಈ ಲೋಕಕ್ಕೆ ಬರ್ತೀನಿ ಅಂತ ಆ ಆಸೆನೂ ನೀನು ಎಕ್ಸ್ಪೆಕ್ಟ್ ಮಾಡಬೇಡ. ಇನ್ನೊಂದು ಹ್ಯೂಮನ್ ಬರ್ತ್ ಬೇಕು ಅನ್ನುವಂತಹದ್ದನ್ನೇ, ಅಂತಹ ಆಸೆಯನ್ನೇ ನೀನು ಹೊಂದಬೇಡ ಅಂತ ಸ್ಕ್ರಿಪ್ಚರ್ ಹೇಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಲಿಬರೇಷನ್ಗೆ ಮನುಷ್ಯ ಶರೀರ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಇಲ್ಲಿ ಈ ಭೂಲೋಕಕ್ಕೆ ಕೂಡ ನೀನು ಮನುಷ್ಯ ಶರೀರದೊಂದಿಗೆ ಬರಬೇಕು ಅನ್ನುವಂತಹ ಆಸೆಯನ್ನು ನೀನು ಹೊಂದಬೇಡ ಅಂತ ಹೇಳ್ತಾ ಇದೆ. ದಟ್ ಮೀನ್ಸ್ ಮುಂದೆ ಜನ್ಮವೇ ಬೇಡ ಎಂಬಂತೆ ಸಾಧನೆಯನ್ನು ಮಾಡಬೇಕು. ಈ ಏನು ಲೈಫ್ ಸಿಕ್ಕಿರುವಂತಹ ಈ ಜನ್ಮದಲ್ಲಿ, ಈ ಅವಕಾಶದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ಅದನ್ನೇ ಇಲ್ಲಿ ಆತ್ಮಜ್ಞಾನವನ್ನು ಪಡಿಬೇಕು ಅನ್ನುವಂತಹ ಒಂದು ಬಯಕೆ ನಮ್ಮಲ್ಲಿ ಉಂಟಾದಾಗ ವಿ ಶುಡ್ ನಾಟ್ ಪೋಸ್ಟ್ಪೋನ್ ದಟ್. ಮುಂದೆ ಯಾವಾಗಲಾರ ನೋಡ್ತೀನಿ, ನಾಟ್ ಲೈಕ್ ದಟ್. ಯಾಕೆ ಅಂತಂದರೆ, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ಡೋರ್ ಸಿಕ್ಕಿದೆ ಅಂತಂದ ಮೇಲೆ ವಿ ಶುಡ್ ನಾಟ್ ಮಿಸ್ ದಟ್ ಆಪರ್ಚುನಿಟಿ. ಭಗವಂತನಲ್ಲಿ ಒಂದಾಗುವಂತಹ ಒಂದು ಸಾಧ್ಯತೆ ಇದೆ ಅಂತಂದಾಗ ವಿ ಶುಡ್ ಸ್ಟ್ರಗಲ್ ಟು ಗೆಟ್ ಇಟ್ ಫಾರ್. ಸೊ ಅದನ್ನು ಇಲ್ಲಿ ಈ ಒಂದು ಸ್ಟ್ರಗಲ್, ಭಗವಂತನಲ್ಲಿ ಒಂದಾಗಬೇಕು ಅನ್ನುವಂತಹ ಕರ್ಮವನ್ನು ಮಾಡ್ತೀವಲ್ಲ, ದಟ್ ಸ್ಟ್ರಗಲ್ ಈಸ್ ಕಾಲ್ಡ್ ದಿ ಸಾಧನೆ. ಅದರಿಂದ ಇಲ್ಲಿ ಬೇರೆ ಇನ್ಯಾವ ಅಟ್ಯಾಚ್ಮೆಂಟು ಇರಬಾರ್ದು. ಯಾಕೆ ಅಂತಂದರೆ, ಒಂದೇ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತಂದರೆ ದಟ್ ಈಸ್ ಸಫಿಷಿಯೆಂಟ್. ಮನುಷ್ಯ ಮತ್ತೆ ಜನ್ಮವನ್ನು ಪಡ್ಕೋಬೇಕಾಗುತ್ತೆ. ಅದರಿಂದ ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಕರೆದಿರೋ ಅಂತಹದ್ದು ಯಾವುದರ ಬಗ್ಗೆಯೂ ಯಾರ ಬಗ್ಗೆಯೂ ಅಭಿಮಾನವನ್ನು ಬೆಳೆಸ್ಕೋಬಾರ್ದು. ವಸ್ತು, ಮನುಷ್ಯ, ಯಾವುದರ ಬಗ್ಗೆಯೂ ಅಭಿಮಾನ ಇರಬಾರ್ದು. ಯೋಗಶಾಸ್ತ್ರದಲ್ಲಿ, ಪತಾಂಜಲಿ ಯೋಗ ಸೂತ್ರದಲ್ಲಿ ಪ್ರಾರಂಭದಲ್ಲಿ ಯೋಗ ಅಂತ ಹೇಳಿದಾಗ ಹಿ ಸೇಸ್ ಚಿತ್ತವೃದ್ಧಿ ನಿರೋಧ ಅಂತ ಹೇಳ್ತಾನೆ. ಚಿತ್ತದಲ್ಲಿ ಯಾವುದೇ ರೀತಿಯ ವೃತ್ತಿ ಇರಬಾರ್ದು.
ವೃತ್ತಿ ಅಂತಂದರೆ ಥಾಟ್ಸ್, ದಟ್ ಮೀನ್ಸ್ ಸಂಸ್ಕಾರಾಸ್. ಅಲ್ಲಿ ಏನೂ ಇರಬಾರ್ದು. ಇಟ್ ಮಸ್ಟ್ ಬಿ ವೆರಿ ಕ್ಲಿಯರ್, ಎಂಟಿ. ಅಲ್ಲಿ ಏನಾದ್ರು ಒಂದಿದೆ ಅಂತಂದರೆ ಇಟ್ ಈಸ್ ನಾಟ್ ಯೋಗ. ಇಲ್ಲಿ ಯೋಗ ಅಂತ ಕರೆದಿರುವಂತಹದ್ದು ಲಿಬರೇಷನ್ ಅನ್ನು ಕುರಿತು. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದರಿಂದ ಯಾವುದರ ಬಗ್ಗೆಯೂ ಯಾರ ಬಗ್ಗೆಯೂ ನೀನು ಅಭಿಮಾನವನ್ನು ಬೆಳೆಸ್ಕೋಬೇಡ. ನೀನು ಬೆಳೆಸ್ಕೊಳ್ಳುವಂತಹ ಒಂದು ಅಭಿಮಾನ ಅದು ಒಂದು ವೃತ್ತಿಯಾಗಿ ನಿನ್ನ ಚಿತ್ತದಲ್ಲಿ ಸೇರಿಕೊಳ್ಳುತ್ತೆ. ಬಟ್ ಚಿತ್ತ ಈಸ್ ಟು ಬಿ ಕ್ಲೀನ್ ಆಲ್ವೇಸ್. ಅದು ಮಾಡ್ಕೋತಾನೇ ಇರಬೇಕು. ಅದು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸಾಧನೆಯನ್ನು ಮಾಡಿ ಮತ್ತೆ ಅಭಿಮಾನವನ್ನು ಬೆಳೆಸ್ಕೊಂಡು ಮತ್ತೆ ಅದು ಚಿತ್ತದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂದರೆ ಮತ್ತೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಯಾವ ರೀತಿಯ ಆಸೆಯನ್ನು ಕೂಡ ನೀನು ಹೊಂದಬೇಡ. ಸೊ ಒಂದೇ ಒಂದು ಅಟ್ಯಾಚ್ಮೆಂಟ್ ನಮ್ಮ ನಿಜವಾದ ಗುರಿ ಉದ್ದೇಶವನ್ನು ಅದು ಅಳಿಸಿ ಹಾಕುತ್ತೆ. ಆದ್ದರಿಂದ ನಮ್ಮ ಶಾಸ್ತ್ರ ವೇದಾಂತ ಯಾಕೆ ಇಷ್ಟೆಲ್ಲ ಪುರಾವೆಗಳನ್ನು ಒದಗಿಸ್ತಾ ಇದೆ ಅಂತಂದರೆ, ಸಾಧನೆಯನ್ನು ಮಾಡಿ ಈ ಒಂದು ಬಿಡುಗಡೆಯನ್ನು ನೀನು ಪಡ್ಕೋ, ಭಗವಂತನಲ್ಲಿ ನೀನು ಒಂದಾಗು. ಸೊ ಇದರ ಬಗ್ಗೆ ಜ್ಞಾನವನ್ನು ಕೊಡ್ತಾ ಇದೆ ಅಂತಂದಾಗ ನಾವು ಬಹಳ ಸೀರಿಯಸ್ ಆಗಿ ಇದನ್ನು ತಗೋಬೇಕು. ಮನುಷ್ಯ ಜನ್ಮನೇ ಬೇಡ ಅಂತ ಅದು ಹೇಳ್ತಾ ಇದೆ ಅಂತಂದರೆ ಅದು ನಮ್ಮನ್ನು ಹೆದರಿಸ್ತಾ ಇದೆ ಅಂತ ಅಲ್ಲ. ವೇದಾಂತ ಈಸ್ ನಾಟ್ ಫಾರ್ ದಟ್. ವೇದಾಂತ ಆ್ಯಕ್ಚುಲಿ ನಮ್ಮ ಉದ್ಧಾರಕ್ಕಾಗಿ ಇರುವಂತಹದ್ದು. ಉದ್ಧಾರ, ನಮ್ಮ ಉದ್ಧಾರ ಅಂತಂದರೆ ಇದು ಆತ್ಮದ ಉದ್ಧಾರ. ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಈ ವೇದಾಂತ ಶಾಸ್ತ್ರ, ಒಬ್ಬ ಗುರು, ಅವರೆಲ್ಲ ನಮಗೆ ಯಾಕೆ ಸಿಗ್ತಾರೆ ಅಂತಂದರೆ ಬಿಕಾಸ್ ನಮ್ಮ ಒಂದು ಉನ್ನತಿಗಾಗಿ. ಸೊ ವಿ ನೀಡ್ ನಾಟ್ ಡೂ ವಾಟ್ ವಿ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಡೂ. ಸೊ ವೇದ ಉಪನಿಷತ್ತುಗಳು ಮತ್ತು ಒಬ್ಬ ಗುರು, ಒಬ್ಬ ಆಚಾರ್ಯ, ಇವರೆಲ್ಲ ಯಾಕೆ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ಕೊತಾ ಇರ್ತಾರೆ, ಯಾಕೆ ಇಲ್ಲಿ ಬರ್ತಾ ಇರ್ತಾರೆ ಅಂತಂದರೆ ನಮ್ಮ ಉದ್ಧಾರಕ್ಕಾಗಿ. ಸೊ ಮುಕ್ತಿಗಾಗಿ ಮನುಷ್ಯ ಜನ್ಮ ಬೇಕು ನಿಜ, ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮತ್ತೆ ಇನ್ನೊಮ್ಮೆ ಈ ಲೋಕಕ್ಕೆ ಮನುಷ್ಯ ಜನ್ಮದೊಂದಿಗೆ ಬರಬಾರ್ದು. ಈಗ ಬಂದಾಗಿದೆ, ಈಗ ಮುಕ್ತಿಯನ್ನು ಗಳಿಸಿ ಹೋಗಬೇಕು ಅಷ್ಟೇ. ಮತ್ತೊಮ್ಮೆ ಪ್ರಯತ್ನ ಪಡ್ತೀನಿ, ವಿ ಶುಡ್ ನಾಟ್ ಪೋಸ್ಟ್ಪೋನ್. ಸೊ ಮನುಷ್ಯನಾಗಿ ಹುಟ್ಟಿದ ನಂತರ ಹಿ ಶುಡ್ ಲೀವ್ ಹಿಸ್ ಫುಲ್ ಲೈಫ್, ಪೂರ್ಣವಾದ ಆಯಸ್ಸನ್ನು ಸಂತೋಷದಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ, ಆನಂದದಿಂದ ಅನುಭವಿಸಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾಡಬೇಕಾಗಿರುವಂತಹ ಎಲ್ಲ ಉತ್ತಮವಾದ ಅಂತಂದರೆ ಸತ್ಕರ್ಮಗಳೆಲ್ಲವನ್ನ ಮಾಡಬೇಕು, ಯಾವುದನ್ನು ಉಳಿಸ್ಕೋಬಾರ್ದು. ಹೀಗೆ ಎಲ್ಲವನ್ನ ಮಾಡಬೇಕಾಗಿರುವಂತಹ ಎಲ್ಲವನ್ನ ಮಾಡ್ತಾ ಮಾಡ್ತಾ ನಮ್ಮ ಮುಖ್ಯ ಉದ್ದೇಶದ ಗುರಿಯ ಕಡೆಗೆ ನಾವು ದಾಪುಗಾಲು ಹಾಕಿ ಹೆಜ್ಜೆ ಹಾಕ್ತಾ ಹೋಗಬೇಕು. ದಿಸ್ ಈಸ್ ಕಾಲ್ಡ್ ಜೀವನ ಯೋಗ. ಇದು ಈ ಒಂದು ಜೀವನ ಯೋಗ ನಮಗೆ ಅರ್ಥ ಆಗಬೇಕು ಅಂತಂದರೆ ನಮ್ಮ ಬುದ್ಧಿ ಕೂಡ ಬಹಳ ತೀಕ್ಷ್ಣವಾಗಿಟ್ಕೋಬೇಕು. ಅಲರ್ಟ್ನೆಸ್ ಅಂತ ಹೇಳ್ತಾರೆ, ಅವೇರ್ನೆಸ್ ಅಂತ ಹೇಳ್ತಾರೆ, ಇಂಟೆಲಿಜೆಂಟ್ ವೇ ಆಫ್ ಲಿವಿಂಗ್ ಅಂತ ಕರೀತಾರೆ. ಸೊ ಇವೆಲ್ಲ ಬೇಕು. ದಿಸ್ ಈಸ್ ಕಾಲ್ಡ್ ಜೀವನ ಯೋಗ. ಸೊ ಹೇಗೆ ಅಂತಂದರೆ, ಈಗ ಯಾವುದಕ್ಕೂ ಅಂಟ್ಕೋಬಾರ್ದು ಅಂತಂದರೆ ಹೇಗೆ ಅಂತಂದರೆ, ಈಗ ಮನೆಯಲ್ಲಿ ಒಬ್ಬ ತಂದೆ ಇರ್ತಾನೆ, ಅದೇ ರೀತಿ ಒಂದು ಪುಟ್ಟ ಮಗು ಇರುತ್ತೆ ಮನೆಯಲ್ಲಿ. ಆ ಮಗುಗೆ ಖುಷಿ ಪಡಿಸ್ಬೇಕು, ಆಟ ಆಡಿಸ್ಬೇಕು, ಮಗುಗೆ ಖುಷಿಯಾಗಲಿ ಆನಂದವಾಗಲಿ ಅಂಥೇಳಿ ತಂದೆ ಏನು ಮಾಡ್ತಾನೆ, ಕುದುರೆ ಹಾಗೆ ಬಗ್ಗಿ ನೆಲದ ಮೇಲೆ ಬಗ್ಗೊಂಡಿದ್ದಾಗ ತನ್ನ ಬೆನ್ನ ಮೇಲೆ ಮಗುವನ್ನು ಕೂಡಿಸ್ಕೋತಾನೆ. ಬಟ್ ಹಿ ನೋಸ್ ದಟ್ ಹಿ ಈಸ್ ನಾಟ್ ದಿ ಹಾರ್ಸ್. ಮಗು ಥಿಂಕ್ಸ್ ಹಿ ಈಸ್ ದಿ ಹಾರ್ಸ್. ಅಪ್ಪ ಹಾರ್ಸ್ ಆಗಿದ್ದಾನೆ, ನಾನು ಅದ್ರ ಮೇಲೆ ಕೂತ್ಕೋತೀನಿ ಅಂತ ಮಗು ಅಂದ್ಕೊಳ್ಳುತ್ತೆ. ಬಟ್ ದಿ ಫಾದರ್ ನೋಸ್ ಹಿ ಈಸ್ ನಾಟ್ ದಿ ಹಾರ್ಸ್. ತಂದೆಗೆ ಮಗುವನ್ನು ತನ್ನನ್ನು ಕುದುರೆ ಅಂತ ಕರೆದಿರೋದ್ರಿಂದ ಏನೂ ನಷ್ಟ ಇಲ್ಲ, ಮಗು ಎಂಜಾಯ್ ಮಾಡ್ತಾ ಇದೆ. ಹಿ ನೋಸ್ ದಿ ಟ್ರೂತ್, ನಾನು ಕುದುರೆ ಅಲ್ಲ ಅನ್ನೋವಂಥದ್ದು ಅವನಿಗೆ ಗೊತ್ತಾಗಿದೆ. ಸೊ ಎರಡು ಥರ ಆ ಸಮಯದಲ್ಲಿ ಹೇಗಿರಬೇಕು ಹಾಗಿರಬೇಕು. ಸೊ ಯಾವ ಕರ್ಮವನ್ನು ಮಾಡಬೇಕು ಆ ಕರ್ಮವನ್ನು ಮಾಡಬೇಕು. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಮಾನ್ಯ ಗುಂಡಪ್ಪನವ್ರು ಹೇಳ್ತಾರೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ, ಒಳಗೆ ಅದರ ತಾತ್ಸಾರ,
ಹೊರಗೆ ಸಂಸ್ಕೃತಿಯ ಭಾರ, ಒಳಗೆ ಅದರ ತಾತ್ಸಾರ, ಉದಾಸೀನ, ವರಯೋಗ ಮಾರ್ಗವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. ಸೊ ಇಫ್ ಯು ಆರ್ ಟೋಟಲಿ ವಿಡ್ರಾನ್ ಫ್ರಮ್ ದಿ ವರ್ಲ್ಡ್, ದೆನ್ ಇಟ್ ಈಸ್ ಪಾಸಿಬಲ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.